ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಬಂದಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದಲೂ ಆತನಿಗೆ ಜಯಘೋಷ ಮಾಡೋಣ. ಕೀರ್ತನೆಗಳು 95 1-2. ಆಮೇನ್.
ನಮಸ್ಕಾರಗಳು. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ದೇವರನ್ನ ಆರಾಧನೆ ಮಾಡೋಕ್ಕೆ ಬಂದಿದ್ದೇವೆ. ನಾವು ಆನ್ಲೈನ್ ಮುಖಾಂತರ ನಮ್ಮ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಹೃದಯಪೂರ್ವಕವಾಗಿ ಈ ಒಂದು ಸಮಯ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿ ವಾರ ಬೆಳಗಿಂದ ಸಾಯಂಕಾಲ ಕಷ್ಟಪಟ್ಟು ಭಾನುವಾರ ಅಂದರೆ ಸಾಬತ್ ದಿನದಂದು ನಮ್ಮ ದೇವರ ಹತ್ರ ಬಂದಿದ್ದೇವೆ. ಈ ಸಮಯದಲ್ಲಿ ರೀತಾ ನಮಗಾಗಿ ಒಂದು ವಚನ ಓದ್ತಾರೆ. ಆ ವಚನ ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರು. ಆಮೇಲೆ ಆಮೇನ್. ಇಲ್ಲಿ ದಾವೀದ ಅರಸರು ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿತ್ತು ಯಾವುದರ ಹಿಂದೆ ಹೋದ್ರೂ ಯಾವುದನ್ನ ತಿಳ್ಕೊಂಡ್ರೂ ಕೂಡ ನಮಗೆ ಸಂತೋಷ ಸಿಗಲ್ಲ ಅಂತ. ರಾಜನಾಗಿದ್ದರೂ ಕೂಡ ಆತನ ತಿಳ್ಕೊಂಡಿದ್ದ ದೇವರ ಹತ್ರ ಹೋದ್ರೇ ನಿಜವಾದ ಸಂತೋಷ ಅಂತ. ಅದಕ್ಕೆ ನೀನು ಹೇಳ್ತಾ ಇದ್ದಾರೆ, ನಾವು ಸಂಪೂರ್ಣವಾಗಿ ನಮ್ಮ ದೇವರನ್ನ ತಿಳ್ಕೊಳ್ಬೇಕಾಗಿದೆ. ಆತನು ನಮ್ಮ ಸೃಷ್ಟಿಕರ್ತನು, ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಆತನ ಪ್ರಜೆಗಳಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು ಸಿಸ್ಟರ್ಸ್, ನಾವು ಈ ಸಮಯದಲ್ಲಿ ನಮ್ಮ ಹೃದಯ ಪೂರ್ವಕವಾಗಿ ನಮ್ಮ ಸೃಷ್ಟಿಕರ್ತನ ದೇವರನ್ನ ಆರಾಧನೆ ಮಾಡೋಣ. ಈ ಸಮಯದಲ್ಲಿ ನಮಗಾಗಿ ಸಹೋದರ ವಿನ್ಸೆಂಟ್ ಬ್ರದರ್ ಅವರು ಮೆಸೇಜ್ ಕೊಡ್ತಾರೆ. ನಾವು ದೇವರ ವಾರ್ತೆಯನ್ನು ಕೇಳೋಣ ಅವರ ಮುಖಾಂತರ, ಮತ್ತು ಕರ್ತನ ಭೋಜನ ಭಾಗಿಯಾಗೋಣ. ದೇವರ ಕೃಪೆಯಲ್ಲಿ ನಾವು ಒಂದಕ್ಕೆ ನಾವು ಸಿದ್ಧ ಮಾಡ್ಕೊಳ್ಳೋಣ ಹೃದಯಗಳನ್ನ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಉನ್ನತವಾದ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ನೀವು ಎಷ್ಟೊಂದು ಒಳ್ಳೆಯವರು. ನಿಮ್ಮ ಕೃಪೆ ಅದ್ಭುತ, ಆಶ್ಚರ್ಯಕರವಾಗಿದೆ. ನಿಮ್ಮ ಪ್ರೀತಿ ಶಾಶ್ವತಕರವಾಗಿದೆ. ದೇವರೇ, ನೀವು ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ. ನಾವು ನಿಮ್ಮ ಪ್ರಜೆಗಳು ದೇವರೇ, ನಿಮ್ಮ ಹಿಂಡು ನಾವಾಗಿದ್ದೇವೆ. ದೇವರೇ, ನಾವು ಈ ಲೋಕದಲ್ಲಿ ಕೇವಲ ಕ್ಷಣಿಕರು, ಬಲಹೀನರಾಗಿದ್ದೇವೆ. ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ, ಸಭೆಯಾಗಿ ಒಟ್ಟಿಗೆ ಸೇರಿದ್ದೇವೆ. ಹೌದು ತಂದೆಯೇ, ವಿಶೇಷವಾಗಿ ತಂದೆ ದೇವರೇ, ನೀವು ನಮ್ಮ ಸಂಗಡಿದ್ದು ನಡೆಸಿ ಕರ್ತನೆ. ಈ ಲೋಕದ ಯಾತ್ರೆಯಲ್ಲಿ ಪ್ರತಿದಿನವೂ ನಿಮ್ಮನ್ನು ಮಹಿಮೆ ಪಡಿಸೋ ಜೀವನ ಮಾಡೋಕ್ಕೆ ಸಹಾಯ ಮಾಡಿ ಕರ್ತನೆ. ಹೌದು ತಂದೆ, ವಿಶೇಷವಾಗಿ ತಂದೆ, ನಿಮ್ಮ ವಾರ್ತೆಯನ್ನು ಮಾತಾಡುವ ಸಹೋದರ ವಿನ್ಸೆಂಟ್ ಬ್ರದರ್ ಸಂಗಡಿದ್ದು ನಡೆಸಿ ಕರ್ತನೆ. ಅವರನ್ನು ನೀವು ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ವಾರ್ತೆಯನ್ನು ಯಾರ್ಯಾರು ಕೇಳ್ತಾ ಇದ್ದಾರೋ, ಅವರು ಎಲ್ಲೆಲ್ಲಿ ಇದ್ದಾರೋ ಖಂಡಿತ ಪ್ರತಿಯೊಬ್ಬರನ್ನ ಮುಟ್ಟಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಅವರ ಅಗತ್ಯಗಳನ್ನ ಕೂಡ ಪೂರ್ತಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದೇವರೇ, ಸಮಯ ಕೊಟ್ಟಿದ್ದಕ್ಕೆ ಸ್ತೋತ್ರ. ಈ ಆರಾಧನೆ ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ನೀವೇ ಇದನ್ನು ಮುನ್ನಡೆಸ್ಬೇಕಂತ ನಿಮ್ಮ ಒಬ್ಬರೇ ಮಗನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪರನಾಮ. ಶ್ರೀ
ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ನಮಸ್ಕಾರ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಸಮಯದಲ್ಲಿ ಭಾನುವಾರದ ದಿನ ದೇವರನ್ನು ಆರಾಧಿಸಲು ಬಂದಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಮತ್ತು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ಆರಾಧನೆಗೆ ಸ್ವಾಗತಿಸುತ್ತೇನೆ. ಖಂಡಿತವಾಗಿಯೂ ನಾವು ಸಭೆಯಾಗಿ ಲೂಕ್ ಪುಸ್ತಕದಿಂದ ಶ್ರೇಣಿಯಾಗಿ ಕಲಿತು ಬರ್ತಾ ಇದ್ದೀವಿ. ಕಳೆದ ವಾರ ಲೂಕ 14ನೇ ಅಧ್ಯಾಯವನ್ನು ಕಲಿತೆವು. ಈ ದಿನ ನಾವು ಲೂಕ ಬರೆದ ಸುವಾರ್ತೆಯಿಂದ 15ನೇ ಅಧ್ಯಾಯವನ್ನು ಕಲೀಲಿದ್ದೇವೆ. ನೋಡಬೇಕಾದ್ರೆ ನಮ್ಮ ಒಂದು ಪ್ರಪಂಚದಲ್ಲಿ ಅನೇಕ ವಿಷಯಗಳು ನಡೀತಾ ಬರ್ತಾ ಇದೆ. ತುಂಬ ಏರುಪೇರುಗಳು ಇರ್ತದೆ. ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಈಗಾಗಲೇ 6 ತಿಂಗಳ ಯುದ್ಧ ಅಂತ ಹೇಳಲ್ಲ, ಒಂದು ರಷ್ಯಾ ಅವ್ರ ಮೇಲೆ ದಾಳಿ ನಡೆಸಿದ್ದು. ಅದು ಸಣ್ಣದೊಂದು ದೇಶವಾಗಿದ್ದರೂ ಯುಕ್ರೇನ್ ಅದನ್ನು ಬಲವಾಗಿ ಎದುರಿಸ್ತಾ ತನ್ನ ಸಾವರ್ನಿಟಿ ಅಂತಾರೆ, ತನ್ನ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದೆ. ಮತ್ತು ಇತ್ತೀಚೆಗೆ ನೋಡಿದರೆ ತೈವಾನ್ ಮೇಲೆ ಚೀನಾ ಅವರು ದಾಳಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗ್ತಿದೆ ಅಂತಿದ್ದಾರೆ. ಬಾಂಗ್ಲಾದೇಶಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಶ್ರೀಲಂಕಾದಲ್ಲಂತೂ ಕೆಲವು ತಿಂಗಳ ಹಿಂದೆ ನೋಡಿದ್ದು ಯಾವ ರೀತಿ ಆರ್ಥಿಕ ತೊಂದರೆಗಳಿಂದ ಎಂಥ ಒಂದು ಅನಾಹುತಗಳು ನಡೀತಾ ಇತ್ತು. ಪಾಕಿಸ್ತಾನದಲ್ಲೂ ಸಹ ಆರ್ಥಿಕವಾದ ತುಂಬ ಗೊಂದಲದಲ್ಲಿದ್ದಾರೆ. ನಮ್ಮ ದೇಶದಲ್ಲೂ ಹೆಚ್ಚಿನ ಮಳೆ ಬೀಳ್ತಾ ಇದೆ. ಎಲ್ಲೆಲ್ಲೂ ಬೆಂಗಳೂರಲ್ಲಂತೂ ಎಲ್ಲ ಕಡೆ ಮಳೆ ಬಂದು ಎಲ್ಲ ಕಡೆ ನೀರು ತುಂಬಿಕೊಂಡು ಕಷ್ಟದಲ್ಲಿದ್ದಾರೆ. ಬೇರೆ ದೇಶಗಳಲ್ಲಿ ನೀರಿಲ್ಲದೆ ತುಂಬ ಉಷ್ಣ ಜಾಸ್ತಿಯಾಗಿ ಕಾಡು ಬೆಂಕಿಯೆಲ್ಲ ಹತ್ಕೊಂಡು ಕಷ್ಟ ಆಗ್ತದೆ. ಈ ರೀತಿಯಾಗಿ ಅನೇಕ ನಾನಾ ವಿಷಯಗಳು ಕೇಳಿ ಬರುತ್ತಿರುವಾಗ ನಮಗೆ ಕೆಲವೊಮ್ಮೆ ಅದು ಒಂದು ಕಷ್ಟಕರ ಅನ್ನಿಸಬಹುದು. ಆದರೂ ಇದೇ ವಾಸ್ತವ, ಇದೇ ಇಂಥದೇ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಓಕೆ, ಮತ್ತು ಇನ್ನೊಂದು ದುಃಖದ ವಿಷಯ, ಕಳೆದ ಭಾನುವಾರ ನನ್ನ ಟ್ರಿಚಿನಲ್ಲಿ ನನ್ನ ಸ್ನೇಹಿತನು ಆ್ಯಂಥನಿ ಅಂತ, ನಾನು ಟ್ರಿಚಿಯಲ್ಲಿ ಸುವಾರ್ತೆ ಸಾರಲು ಸಭೆ ಪ್ರಾರಂಭದ ದಿನಗಳಲ್ಲಿದ್ದಾಗ ಆ್ಯಂಥನಿ ಪ್ರಾರಂಭಿಕ ಸದಸ್ಯರಲ್ಲಿ ಒಬ್ಬನು. ತುಂಬ ಸಹಜ ಗುಣ. ನಂತರ ಅವರಿಗೆ ಮದುವೆ ಆಯಿತು. ಮದುವೆ ಆದ ನಂತರ ಅವರು 1-2 ಕಡೆ ಸುವಾರ್ತೆ ಸಾರೋದಕ್ಕೆ ಸಭೆ ಸ್ಥಾಪನೆಗೆ ಹೋಗಿದ್ದರು. ಈಗ ಮತ್ತೆ ಅವರು ತಿರುಚಿಗೆ ಬಂದಿದ್ದಾರೆ. ಅವ್ರಿಗೆ 2 ಮಕ್ಕಳು. ಅದರಲ್ಲಿ 13 ವಯಸ್ಸಿನ ಮಗ ಕಳೆದ ಭಾನುವಾರ ಸ್ನೇಹಿತರ ಜೊತೆ ಈಜಾಡೋಕ್ಕೆ ಹೋಗುತ್ತಾ ಅಲ್ಲಿ ಒಂದು ನೀರಲ್ಲಿ ಮುಳುಗಿ
ತೀರ್ಕೊಂಡನು. ಅದು ಒಂದು ಆಘಾತ, ಅದು ಒಂದು ಇನ್ನಷ್ಟು ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ ಯಾವ ರೀತಿ ಅದನ್ನು ಗ್ರಹಿಸೋದು, ಯಾವ ರೀತಿ ಅದನ್ನು ಅವರಿಗೆ ಸಮಾಧಾನ ಹೇಳೋದಂತ. ಇಂಥ ಒಂದು ಅನಾಹುತಗಳು ಎಲ್ಲ ಕಡೆ ನಡೀತಿದೆ, ನಮ್ಮ ಮಧ್ಯದಲ್ಲೂ ನಡೀತಿದೆ. ದಯವಿಟ್ಟು ಆ ಕುಟುಂಬವನ್ನು ನೀವು ನಿಮ್ಮ ಒಂದು ಪ್ರಾರ್ಥನೆಯಲ್ಲಿಡಿ. ಮತ್ತು ನನ್ನ ಸ್ನೇಹಿತನಾದ ಡಾಕ್ಟರ್ ಉದಯ್, ಈಗ ಅವರು ಹೈದ್ರಾಬಾದಲ್ಲಿದ್ದಾರೆ, ಸಭೆಯಲ್ಲಿ ಇಲ್ಲ, ಮುಂಚೆ ನಮ್ಮ ಸಭೆಯಲ್ಲಿದ್ದರು. ಅವರಿಗೆ ಕ್ಯಾನ್ಸರ್ ಒಂದು ಕೀಮೊಥೆರಪಿ ನಡೀತಿದೆ, ಅವರು ಅನಾರೋಗ್ಯವಾಗಿದ್ದಾರೆ, ತುಂಬ ಬಲಹೀನರಾಗಿದ್ದಾರೆ. ದಯವಿಟ್ಟು ಆತನಿಗೋಸ್ಕರನು ಪ್ರಾರ್ಥಿಸಿರಿ ಅಂತ ನಿಮ್ಮಲ್ಲಿ ತುಂಬ ವಿನಂತಿಸಿಕೊಳ್ಳುತ್ತಿದ್ದೇನೆ. ಓಕೆ, ಸೊ ಈ ಒಂದು ದಿನ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಿಂದ ನಾವು ಕಲೀಲಿದ್ದೇವೆ. ಈ ದಿನದ ಒಂದು ಸಂದೇಶನ ಕೇಳೋಕ್ಕೆ ಮುಂಚೆ ಒಂದು ಸಣ್ಣ ಒಂದು ಕಿರುನಗೆ. ಇದು ನಮ್ಮ ಸ್ನೇಹಿತರಾದ ವಿಜಯ್ ಕಿರಣ್ ಮತ್ತು ನಾಗರಾಜ್. ಓಕೆ, ಸೊ ನಾಗರಾಜ್ ಅವರ ಪೂರ್ತಿ ಹೆಸರು ನಾಗರಾಜ್ ಗೋವಿಂದ್ ಶೆಟ್ಟಿ. ಓಕೆ, ಸೊ ಯಾವಾಗಲೂ ನಾಗರಾಜ್ ಇಲ್ಲ, ಅಣ್ಣ ನಾನು ಶೆಟ್ರಣ್ಣ, ನಮ್ಮ ವ್ಯಾಪಾರದಲ್ಲಿ ತುಂಬ ಎತ್ತಿದ ಕೈ ಅಣ್ಣ, ಯಾವಾಗಲೂ ವ್ಯಾಪಾರ ತುಂಬ ಹುಷಾರಾಗಿ ಮಾಡ್ತೀವಣ್ಣ ಅಂತ ಹೇಳ್ತಾ ಇದ್ರಂತ. ಅದಕ್ಕೆ ವಿಜಯ್ ಕಿರಣ್ ಇವ್ರಿಗೇನಾದ್ರು ಮಾಡಿ ಪಾಠ ಕಲಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ವಿಜಯ್ ಕಿರಣ್ ಹತ್ರ ಒಂದು ಬಾವಿ ಇತ್ತಂತೆ. ಓಕೆ, ಅದೊಂದು ದೊಡ್ಡ ಬಾವಿ, ನೀರು ಒಳ್ಳೆ ನೀರೇ ಇತ್ತು. ಆದರೂ ನಾಗರಾಜ್ ನಾನು ನಿನಗೆ ಈ ಬಾವಿ ಮಾರಬೇಕಂತಿದ್ದೀನಿ. ನಾಗರಾಜ್ಗೆ ಭಾರಿ ಖುಷಿಯಾಗಿಬಿಟ್ಟು ಒಳ್ಳೆ ರೇಟ್ ಸಿಕ್ತಂತ ತೊಗೊಂಬಿಟ್ರಂತೆ. ತೊಗೊಂಬಿಟ್ಟು ದುಡ್ಡೆಲ್ಲ ಕೊಟ್ಟಾಯಿತು, ಪತ್ರ ಎಲ್ಲ ಬರ್ಸಾಯಿತು. ನಂತರ ಕಿರಣ್ ಈಗ ನಾನು ಹೋಗಿ ಹೇಳ್ತೀನಿ ನಾಗರಾಜ್ಗೆ, ನೋಡು ನಾನು ಎಂಥ ಶಾಣೆ ಅಂದ್ಬಿಟ್ಟು ಅಂತ ಹೋಗ್ಬಿಟ್ಟು ಹೇಳಿದ್ರಂತೆ, ನಾಗರಾಜ್ ನಾನು ನಿನಗೆ ಮಾರಿದ್ದು ಬರೀ ಬಾವಿ, ಅದರಲ್ಲಿರೋ ನೀರಲ್ಲ. ನೀನು ಆ ನೀರು ಉಪಯೋಗಿಸ್ಬೇಕಂದ್ರೆ ನನಗೆ ಅದಕ್ಕೆ ಶುಲ್ಕ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಹೇಳಿದ್ರಂತೆ. ಆಗ ನಾಗರಾಜ್ ಚೂರು ಯೋಚನೆ ಮಾಡಿಬಿಟ್ಟು ಹೇಳಿದ್ನ, ಅಣ್ಣ ನಾನು ಅದನ್ನೇ ನಿಮಗೆ ಹೇಳೋಣ ಅಂತಿದ್ದೆ ಅಣ್ಣ, ನಾನು ಕೊಂಡುಕೊಂಡಿದ್ದು ಬರೀ ಬಾವಿ, ನಿಮ್ಮ ನೀರು ಈ ಬಾವಿನಲ್ಲೇ ಬಿಟ್ಬಿಟ್ಟಿದ್ದೀರಾ, ದಯವಿಟ್ಟು ಅದನ್ನು ತಗೊಂಡೋಗ್ಬಿಡಿ, ಇಲ್ಲೇ ಬಿಟ್ಟರೆ ನೀವು ನೀರಿನಲ್ಲಿ ಪಾರ್ಕಿಂಗ್ ಮಾಡಿದಿರಂತ, ಅದಕ್ಕೆ ನೀವು ದುಡ್ಡು ಕೊಡಬೇಕು ಬರುತ್ತೆ ಅಂತ ಹೇಳಿದಂತೆ. ಸೊ ನಾಗರಾಜ್ ಗೋವಿಂದ್ ಶೆಟ್ಟ ಗ್ರೇಟ್ ಅಂತ ನಮ್ಮ ವಿಜಯ್ ಕಿರಣ್ ಮನೆಗೆ ಹೋದರು. ಓಕೆ, ಗುಡ್. ಸೊ ಲೂಕ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಅದ್ಭುತವಾದ ವಿಷಯಗಳು ಬರೆಯಲ್ಪಟ್ಟಿದೆ, ಅದನ್ನು ನೋಡೋಣ. ಲೂಕ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 24 ತನಕ ಓದೋಣ. ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮತಿಯನ್ನು ಹೇಳಿದರು, ನಿಮ್ಮಲ್ಲಿ ಯಾರ ಬಳಿಯಾದರೂ 100 ಕುರಿಗಳಿವೆ ಅನ್ನೋಣ. ಅವುಗಳಲ್ಲಿ 1 ಕುರಿ ಕಾಣದೆ ಹೋದಾಗ ಅವನೇನು ಮಾಡುತ್ತಾನೆ? ಇರುವ 99 ಕುರಿಗಳನ್ನು ಹುಲ್ಲುಗಾವಲಿನಲ್ಲೇ ಬಿಟ್ಟು ಕಾಣದೇ ಹೋದ ಆ 1 ಕುರಿ ಸಿಕ್ಕುವ ತನಕ ಹುಡುಕಿಕೊಂಡು ಹೋಗುತ್ತಾನಲ್ಲವೇ? ಅದು ಸಿಕ್ಕಿದಾಗ ಸಿಕ್ಕಿದೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ. ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ. ಕಳೆದು ಹೋಗಿದ್ದ ಕುರಿ ಸಿಕ್ಕಿತ್ತು, ನನ್ನೊಡನೆ ಸೇರಿ ಸಂತೋಷಪಡಿ ಎನ್ನುತ್ತಾನೆ ಅಲ್ಲವೇ? ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತೆಯೇ ಮನೆಯಾಕೆಯೊಬ್ಬಳು ತನ್ನ ಬಳಿಯಿದ್ದ 10 ನಾಣ್ಯಗಳಲ್ಲಿ 1 ಕಳೆದುಕೊಂಡಳು ಎನ್ನೋಣ. ಆಗ ಅವಳೇನು ಮಾಡುತ್ತಾಳೆ? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಕಳೆದು ಹೋದ ನಾಣ್ಯ ಸಿಕ್ಕುವವರೆಗೂ ಚೆನ್ನಾಗಿ ಹುಡುಕಾಡುತ್ತಾಳೆ ಅಲ್ಲವೇ? ಅದು ಸಿಕ್ಕಿದಾಗ ತನ್ನ ಗೆಳತಿಯರನ್ನು ನೆರೆಯವರನ್ನು ಒಟ್ಟಿಗೆ ಕರೆದು, ಕಳೆದು ಹೋದ ನಾಣ್ಯ ಸಿಕ್ಕಿಬಿಟ್ಟಿತು, ನನ್ನೊಡನೆ ಸೇರಿ ಸಂತೋಷಪಡಿ ಎನ್ನುತ್ತಾಳಲ್ಲವೇ? ಅದೇ ಮೇರೆಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತೆಂಬುದು ನಿಶ್ಚಯ ಎಂದನು. ಯೇಸು ಸ್ವಾಮಿ ಮುಂದುವರಿಸುತ್ತಾ ಈ ಸಾಮತಿಯನ್ನು ಹೇಳಿದನು. ಒಬ್ಬಾತನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ,
ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಎಂದು ಕೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟು ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲವನ್ನೂ ಹಾಳು ಮಾಡಿಕೊಂಡ ಮೇಲೆ ಆ ದೇಶಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು. ನಿರ್ಗತಿಕನಾಗಿದ್ದ ಅವನು ಹೋಗಿ ಆ ದೇಶದ ನಿವಾಸಿಯೊಬ್ಬನನ್ನು ಆಶ್ರಯಿಸಿದನು. ಆತ ಇವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳಿಸಿದನು. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನು ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾದ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯ ಕೂಲಿಯಾಳುಗಳಲ್ಲಿ ಒಬ್ಬನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡು ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ಉಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿದ. ಒಡನೆಯೇ ಹಬ್ಬದ ಸಡಗರ ತೊಡಗಿತು. ಸೋದರಿ, ಈ ಒಂದು ಸಾಮ್ಯಗಳು ಅನೇಕರಿಗೆ ಹೊಸದಾಗಿರುವುದಿಲ್ಲ. ಆದರೂ ಈ ಒಂದು ಸಾಮ್ಯಗಳಲ್ಲಿ ಅದ್ಭುತವಾದ ವಿಷಯಗಳನ್ನು ನಾವು ನೋಡಬಹುದು. ಮೊದಲು ಯಾವಾಗಲೂ ನಾವು ಯೇಸುವು ಸಾಮ್ಯಗಳನ್ನು ಹೇಳೋಕ್ಕೆ ಮುಂಚೆ ಯಾವ ಕಾರಣದಿಂದ ಅದು ಹೇಳಿದರು ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಓಕೆ, ಸೊ ಇಲ್ಲಿ ನಾವು ಕಳೆದ ವಾರ ನೋಡಿದಾಗ ಯಾವನೊಬ್ಬನು ಎಲ್ಲವನ್ನು ಬಿಟ್ಟು ಬಿಡೋದಕ್ಕೆ ಸಿದ್ಧನಿಲ್ಲವೋ ಆತನು ನನ್ನಿಂದ ಇರಬಲ್ಲು ಸಾಧ್ಯವಿಲ್ಲ ಅಂತ ಯೇಸು ಹೇಳಿ, ವಿ ಕಾಲ್ ಇಟ್ ಕೌಂಟಿಂಗ್ ದ ಕಾಸ್ಟ್. ಓಕೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ವಿಷಯಗಳನ್ನ ಅವರಲ್ಲಿ ಮಾತಾಡಿದರು. ಸೊ ಈ ರೀತಿಯಾದ ನಂತರ ವಚನ ಹೇಳುತ್ತದೆ, ಯೇಸು ಸ್ವಾಮಿಯ ಉಪದೇಶನ ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಫರಿಸಾಯರು ಏನಂತ ಹೇಳ್ತಾರೆ, ಈ ಮನುಷ್ಯನು ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿಸಿದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮ್ಯವನ್ನು ಹೇಳಿದರು. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಯೇಸು ಆ ಒಂದು ಫರಿಸಾಯರಲ್ಲಿ ನೋಡ್ತಾ ಇರ್ತಾರೆ, ಯೇಸು ಹೆಚ್ಚಾಗಿ ಸುಂಕದವರು ಮತ್ತು ಪಾಪಿಗಳ ಜೊತೆಯಲ್ಲಿ ಊಟ ಮಾಡುತ್ತಿದ್ದಾರೆ ಅಂತ ಅವರೊಂದು ಆರೋಪ. ಓಕೆ, ಸೊ ಈ ಒಂದು ಸಾಮ್ಯವನ್ನು ಹೇಳೋಕ್ಕೆ ಮುಂಚೆ ಫರಿಸಾಯರ ಒಂದು ಗುಣ ಆ ಕಾರಣದಿಂದ ಹೇಳ್ತಾರೆ. ಅವ್ರ ಮಧ್ಯದಲ್ಲಿ, ಅವ್ರ ಮೈಂಡಲ್ಲಿ, ಅವ್ರ ಮನಸ್ಸಲ್ಲಿ ಹೆಂಗಿತ್ತಂದರೆ, ನಾವು ನೀತಿವಂತರು ಅಂದರೆ ಪರಿಶುದ್ಧರು, ಬೇರೆಯವರು ಪಾಪಿಗಳು ಅಶುದ್ಧರು. ಅವ್ರ ದೃಷ್ಟಿಗೆ ಕಾಣಿಸ್ಕೊಂಡಿದ್ದು ಎರಡೇ, ನಾವು ಪರಿಶುದ್ಧರು, ಅವರು ಅಶುದ್ಧರು. ಈ ಕಾರಣದಿಂದ ಅವರ ಒಂದು ಈ ಭಾವನೆಯಿಂದ ಅವರು ಹೇಳ್ತಾರೆ. ಕೆಲವರು ಹೇಳ್ತಿದ್ರಂತೆ, ಆ ಒಂದು ಕಾಲದಲ್ಲಿ ಪರಿಸರಗಳು ಕೆಲವು ಜನರಿಗೆ ಅವರು ಉಪದೇಶನೂ ಮಾಡೋಕ್ಕೆ ಹೋಗ್ತಾ ಇಲ್ವಂತೆ. ಯಾಕೆಂದರೆ ಇವರು ದೇವರ ಒಂದು ಪವಿತ್ರವಾದ ವಾಕ್ಯವನ್ನು ಕೇಳಲು ಇವರಿಗೆ ಯೋಗ್ಯತೆ ಇಲ್ಲ, ಇವರಿಗೆ ನಾನು ಹೇಳಿಕೊಡಬಾರದು, ಮಾಡಿದರೆ ತಪ್ಪು, ಆ ರೀತಿಯಾದ ಒಂದು ಭಾವನೆ ಈ ಫರಿಸಾಯರ ಮನಸ್ಸಲ್ಲಿ ಇತ್ತು. ಆದರೆ ಈ ಯೇಸುವು, ನಮ್ಮ ಸ್ವಾಮಿಯಾದ ಯೇಸುವು ಈ ಒಂದು ಪಾಪಿಗಳು ಅಂತ ಹೇಳುವ ಜನರ ಮಧ್ಯದಲ್ಲೂ ಮತ್ತು ಈ ಸುಂಕದವರನ್ನ ಯಾಕೆ ಪಾಪಿಗಳಾಗಿ ನೋಡ್ತಾ ಇದ್ರು ಅಂದರೆ, ಅವರು ಒಡೆದು ಬಡಿದು ಇಸ್ರಾಯೇಲ್ ಜನರಿಂದ ಸುಂಕ ಅಂದರೆ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ರು, ರೋಮರ ಅರಸನಿಗೆ ನೀಡೋದಕ್ಕೋಸ್ಕರ. ಆ ಕಾಲದಲ್ಲಿ ನಾವು ನೋಡಿರ್ಬೋದಲ್ಲ,
ಸ್ವಾತಂತ್ರ್ಯಕ್ಕೆ ಮುಂಚೆ ಬ್ರಿಟಿಷರಿಗೆ ಲಗಾನ್ ದಿಗೋನ್ ಲಗಾನ್ ದೇವ್ ಅಂತ ಲಗಾನ್ ಪಿಕ್ಚರ್ ನೋಡ್ತೀಯಲ್ವ, ತೆರಿಗೆ ಕೊಡಬೇಕಂತ ಭಾರತ ಜನರನ್ನು ಹೊಡೆದು ಬಡ್ದು ಆ ಹಣವನ್ನು ಕಿತ್ಕೊಂಡು ಹೋಗಿ ಅಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಕಂಡ್ರೆ ಇಂಥ ಒಂದು ಪಾಪಿಗಳು, ದ್ರೋಹಿಗಳು ಅಂತ ಅವ್ರನ್ನ ಸೇರಿಸ್ತಾನೆ ಇರಲಿಲ್ಲ ಹತ್ತಿರಕ್ಕೆ. ಓಕೆ, ಸೊ ಆ ಕಾರಣದಿಂದ ಜನರು ಈ ರೀತಿಯಾಗಿ ಮನುಷ್ಯರನ್ನು ನೋಡುತ್ತಿದ್ದರು. ಹೌದು, ಅವರು ಪಾಪಿಗಳು, ಹೌದು, ಅವರು ತಪ್ಪು ಮಾಡುತ್ತಿದ್ದರು. ಆದರೆ ಜನರು, ಫರಿಸಾಯನು ನಾನು ಶುದ್ಧನು ಪರಿಶುದ್ಧನು, ಅವರು ಅಶುದ್ಧರು ಅಂತ ನಾನು ದೇವರ ಹತ್ತಿರಕ್ಕಿದ್ದೇನೆ, ನಾನು ಧರ್ಮೋಪದೇಶವನ್ನು ಕೈಕೊಂಡು ನಡೆಯುತ್ತಿದ್ದೇನೆ, ನಾನು ಧರ್ಮೋಪದೇಶದಂತೆ ಯೆಹೋವನನ್ನು ಪೂಜಿಸುತ್ತಿದ್ದೇನೆ, ನಾನು ಮೋಶೆ ಹೇಳಿದ ಆಜ್ಞೆಗಳನ್ನು ಪಾಲಿಸುತ್ತಿದ್ದೇನೆ, ನಾನು ದೇವರ ಮನಸ್ಸನ್ನು ಮೆಚ್ಚುತ್ತಿದ್ದೇನೆ, ಈ ರೀತಿಯಾದ ಒಂದು ಭಾವನೆಗಳಿಂದ ಆ ಬೇರೆ ಜನರನ್ನು ಅಶುದ್ಧರು, ಪಾಪಿಗಳು, ಇವರು ನಾಶವಾಗಿ ಹೋಗಲಿಕ್ಕೆ ಇವರಿಗೆ ಯೋಗ್ಯತೆ ಇರುವುದು, ಬೇರೆ ಯಾವುದಕ್ಕೆ ಇವರು ಯೋಗ್ಯರಲ್ಲ, ಈ ರೀತಿಯಾದ ಒಂದು ಭಾವನೆಗಳಿಂದ ಜನರು ನೋಡುತ್ತಿದ್ದರು. ಆದರೆ ಆ ಕಾರಣದಿಂದ ಅವರಿಗೆ ಒಂದು ಸ್ಪಷ್ಟವಾದ ವಿಷಯಗಳನ್ನ ಹೇಳೋದಕ್ಕೆ ಯೇಸು ಈ ಸಾಮ್ಯಗಳನ್ನು ಹೇಳ್ತಾರೆ. ಈ ಒಂದು ಸಾಮ್ಯಗಳನ್ನ ನಾವು ಹೆಚ್ಚಿಗೆ ಅಧ್ಯಯನ ಮಾಡೋಕ್ಕೆ ಮುಂಚೆ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಇಲ್ಲಿ ಬಂದು ನಿಮ್ಮ ವಾಕ್ಯದಿಂದ ಕಲಿಯಬೇಕಂತ ಆತುರದಿಂದ ಕುಳಿತಿದ್ದೇವೆ ತಂದೆ. ಅಪ್ಪ ಸ್ವಾಮಿ, ನಾನು ಈ ನಿಮ್ಮ ವಾಕ್ಯವನ್ನು ಬೋಧಿಸಲು ನಾನು ಅನರ್ಹನು ತಂದೆ. ಆದರೂ ನಿಮ್ಮ ಪವಿತ್ರಾತ್ಮನ ಮುಖಾಂತರ ನೀವು ಪಾಪಿಯಾದ ನನ್ನನ್ನು ಮರೆಸಿ ನೀವು ನಿಮ್ಮ ಮಾತನ್ನು ಆಡಬೇಕಂದ್ರೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಅದೇ ರೀತಿ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಸಹಾಯದಿಂದ ತುಂಬಿ ಅವರು ಸಹ ನೀವು ಇವುಗಳನ್ನು ಯಾವ ರೀತಿ ಅರ್ಥೈಸಿಕೊಳ್ಳಬೇಕಂತ ಇಷ್ಟಪಡುತ್ತೀರೋ ಆ ರೀತಿ ಅವರು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡಿರಿ ತಂದೆ. ಅಪ್ಪ ಸ್ವಾಮಿ, ಒಂದು ಸಮಯ ಕೊಟ್ಟಿದ್ದು ಸ್ತೋತ್ರ ಹೇಳುತ್ತಾ ಇದು ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್. ಈ ದಿನ 2 ಅಂಶಗಳಿದೆ. ಈ ಒಂದು ಪಾಠದ ಶೀರ್ಷಿಕೆ ದೇವರ ಹೃದಯ. ಇಷ್ಟೊತ್ತು ನಾನು ಮಾತಾಡಿದ್ದು ಮನುಷ್ಯನ ಹೃದಯ. ಅವರು ಅಶುದ್ಧರು, ಪರಿಶುದ್ಧರಲ್ಲ, ಪಾಪಿಗಳು. ಅವರು ದೇವರ ವಾಕ್ಯವನ್ನು ಕೇಳೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ದೇವರ ಹತ್ತಿರಕ್ಕೆ ಬರೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಈ ರೀತಿಯಾಗಿ ಅವರನ್ನು ದೂರ ತಳ್ಳುವ ಒಂದು ಭಾವನೆ ಹೊಂದಿದ್ದ ಮನುಷ್ಯರ ಹೃದಯ. ಅವರು ಜನರನ್ನು ದೇವರಿಂದ ತಳ್ಳಿ ಬಿಡಬೇಕು, ಅವರು ಬೇಕಿಲ್ಲ, ಇವರಿಗೆ ಇದಕ್ಕೆ ಯೋಗ್ಯರಲ್ಲ ಅಂತ ಇದೆ. ಆದರೆ ಈ ಒಂದು ಅಧ್ಯಾಯದಲ್ಲಿ ನಾವು ದೇವರ ಹೃದಯವನ್ನು ನಾವು ನೋಡುತ್ತೇವೆ. ಸೊ ಈ ರೀತಿಯಾಗಿ ನಾವು ಅಧ್ಯಾಯ 15 ಓದಿದಾಗ 3 ಸಾಮ್ಯಗಳನ್ನ ಕಂಡೆವು. ಒಂದು, ಒಬ್ಬ ವ್ಯಕ್ತಿ ಹತ್ರ 100 ಕುರಿಗಳಿವೆ, ಅದರಲ್ಲಿ 1 ತಪ್ಪಿಸ್ಕೊಂಡು ಹೋಗಿದೆ. ಆಗ ವಚನ ಹೇಳ್ತಾ ಅವನು 99 ಬಿಟ್ಟು 1 ಹುಡ್ಕೊಂಡು ಹೋಗ್ತಾನೆ. ಕೆಲವರು ಈ ಕಾಲದಲ್ಲಿ ಎಂಥ ಹುಚ್ಚ ಅವನು, 1 ಹಿಂದೆ ಹೋಗಿ 99 ಕಳ್ಕೊಂಡೋಗಿದ್ರೆ ಅವಾಗ ಏನಾಗ್ತಿತ್ತು ಅಂತ. ಇಲ್ಲ, ಆ ರೀತಿ ತಪ್ಪು ತಿಳ್ಕೊಬೇಡಿ. ಆ ಕಾಲದಲ್ಲೂ ಸಹ ಆ ಜನರು ಗುಂಪಾಗಿ ಹೋಗಿ ಕುರಿಗಳನ್ನ ಮೇಯಿಸ್ತಾಯಿದ್ರು. ಅಂದರೆ ಒಂದು 8-10 ಕುರುಬರುಗಳು ಒಟ್ಟಾಗಿ ಅವ್ರವ್ರಿಗಿದ್ದ 100-106 ಕುರಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಒಂದು ವೇಳೆ ಅವನು ಆ ಕುರುಬನು ತನ್ನ 99 ಕುರಿಗಳನ್ನು ಈ ಒಂದು ತನ್ನ ಸಹ ಸ್ನೇಹಿತರ ಹತ್ರ ಬಿಟ್ಟು ಬೇರೆ ಕುರುಬರ ಹತ್ರ ಬಿಟ್ಟು ಅದನ್ನು ಹುಡುಕಕ್ಕೆ ಹೋಗಿರುತ್ತಾರೆ. ಓಕೆ, ಮತ್ತು ಇನ್ನೊಂದು ನಾವು ಮೈಂಡಲ್ಲಿ ಇಟ್ಕೋಬೇಕು, ಆ ಕಾಲದಲ್ಲಿ ಕುರುಬನಿಗೆ ತನ್ನ ಒಂದು ಜವಾಬ್ದಾರಿ ತಿಳಿದಿತ್ತು. ಏನದು? ನನ್ನ ಕುರಿಗಳನ್ನು ನಾನು ಕಾಯಬೇಕು. ಅದಕ್ಕೆ ನಾವು ದಾವೀದನ ಕಥೆ ನೋಡುವಾಗಲೂ ಸಹ ಒಂದು ಕರಡಿ ಬಂದರೆ ಅಥವಾ ಯಾವುದೋ ಒಂದು ಮೃಗ ಬಂದರೆ ಆ ಕುರಿಗಳನ್ನ ತೊಗೊಂಡೋಗ್ಲಿಕ್ಕೆ ಇವನು ಹೋಗಿ ಅವನ್ನ ಹೋರಾಡಿ ಅವಳನ್ನ ಕಾಪಾಡುತ್ತಿದ್ದ. ಓಕೆ, ಸೊ ಕುರುಬನಿಗೆ ಆ ಕಾಲದಲ್ಲಿ ಒಂದು ಅದ್ಭುತವಾದ ಒಂದು ಜವಾಬ್ದಾರಿ ಇತ್ತು. ಅವನು ಆ ಜವಾಬ್ದಾರಿಯನ್ನು ವಹಿಸ್ತಿದ್ದ. ಸೊ 99 ಕುರಿಯನ್ನು ಬಿಟ್ಟು 1 ಕುರಿಯಿಂದೆ ಹೋಗಿದ್ದ. ಈ ಒಂದು ಕುರಿ ಯಾಕೆ ತಪ್ಪಿಸ್ಕೊಂಡಿತು? ಇಟ್ ಈಸ್ ಥಾಟ್ ಫೂಲಿಶ್ನೆಸ್. ಕುರಿಗಳಿಗೆ ಸ್ವಂತವಾದ ಬುದ್ಧಿ ಇರಲ್ವಂತೆ. ಓಕೆ, ಯಾರೋ ಒಬ್ಬರು ಹೇಳಿದರಂತೆ, ಸರಿಯಾಗಿ ನಾವು ಕುರಿಗಳನ್ನು ಕುರಿನ ಮೈಂಡನ್ನು ನಾವು ಕರೆಕ್ಟಾಗಿ ಅಧ್ಯಯನ ಮಾಡಿದರೆ ಎವಲ್ಯೂಷನ್ ಥಿಯರಿ ಇದೆ ಅಂತಾರಲ್ಲ, ಮಂಗನಿಂದ ಮಾನವ ಪ್ರೋಗ್ರೆಸ್ ಆಗಿ ಮಾನವ ಬಂದಂಥ ಆ ಒಂದು ಥಿಯರಿ ಫೇಲ್ ಆಗಿಬಿಡುತ್ತೆ. ಯಾಕೆಂದರೆ ಕುರಿ ಬೆಳೆದೇ ಇಲ್ಲ,
ಅದು ಒಂಥರ ದದ್ದಿಯಾಗಿ ಹಂಗೆ ಇರುತ್ತೆ ಅಂತ. ಓಕೆ, ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು, ಬಟ್ ನಮಗೆಲ್ರಿಗೂ ಗೊತ್ತು ಕುರಿಗಳಿಗೆ ಖಂಡಿತವಾಗಿ ಅಷ್ಟೇನದು ಯೋಚನೆ ಮಾಡಲ್ಲ. ಸೊ ಯೋಚನೆ ಇಲ್ಲದೆ ಅದು ಏನೇನೋ ನೋಡ್ಕೊಂಡು ಹೋಗಿ ತಪ್ಪಿಸ್ಕೊಂಡ್ಬಿಡ್ತು. ಎರಡದಾಗಿ 10 ನಾಣ್ಯಗಳನ್ನ ಹೊಂದಿದ್ದ ಮಹಿಳೆ ಬಗ್ಗೆ. ಆ ಒಂದು ನಾಣ್ಯನ ಒಂದು ಡ್ರಾಕ್ಮಾ ಅಂತ ಏನೋ ಹೇಳ್ತಾರೆ, ಅದು 1 ಡೇಸ್ ವೇಜಸ್ ಅಂತಾರೆ, ಒಂದು ದಿನದ ಕೂಲಿ ಇರ್ಬೋದು. ಸೊ 10 ದಿನದ ಕೂಲಿ ಏನೋ ಸಂಪಾದನೆ ಮಾಡಿ ಅವಳು ಇಟ್ಕೊಂಡಿದ್ಲು, ಒಂದು ಕಳೆದೋಯ್ತು, ಅದು ಅದನ್ನು ಹುಡುಕ್ತಾರೆ. ಓಕೆ, ಇಲ್ಲಿ ಕುರಿ ತಾನಾಗೆ ತಪ್ಪಿಸ್ಕೊಂಡಿತ್ತು. ಈ ನಾಣ್ಯದಲ್ಲಿ ಈ ನಾಣ್ಯನ ಇವರು ತಪ್ಪಿಸ್ಕೊಂಡ್ಬಿಟ್ಟು ಎಲ್ಲೋ ಬಿಟ್ಟುಬಿಟ್ರು. ಯಾಕೆಂದರೆ ನಾಣ್ಯಕ್ಕೆ ಸ್ವಂತ ಬುದ್ಧಿ ಇಲ್ಲ, ಯೋಚನೆ ಮಾಡೋಕ್ಕಾಗಲ್ಲ, ಬಿಕಾಸ್ ಇದಕ್ಕೆ ಜೀವವಿಲ್ಲ. ಅದನ್ನು ಹೊಂದಿದವರು ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಬಿಟ್ಟುಬಿಟ್ರು. ಆ ಕಾರಣದಿಂದ ತಪ್ಪಿಸ್ಕೊಂಡು ಆದರೂ ಅಲ್ಲಿ ಏನು ನೋಡ್ತೀವಿ, ಮತ್ತೆ ಅವ್ರ ಮನೆಯಲ್ಲಿ ಎಲ್ಲ ಬೆಳಕು ಹಾಕಿ ಹುಡುಕಿ ಗಿಡುಕಿ ಸಿಕ್ಕಿದ ತಕ್ಷಣ ಸಂತೋಷದಿಂದ ತನ್ನ ಸ್ನೇಹಿತರೊಂದಿಗೆ, ಅದನ್ನು ಯಾಕೆ ಅಂತ ಗೊತ್ತಿಲ್ಲ, ವಚನ ಹೇಳುತ್ತದೆ ಅವರ ಗೆಳತಿಯರೊಂದಿಗೆ ಅಂತ ಸ್ಪೆಸಿಫೈ ಮಾಡುತ್ತೆ. ಏಮೇನ್. ಸೊ ಅಲ್ಲೂ ನೋಡ್ತೀವಿ ಅವರೆಲ್ಲ ಸ್ನೇಹಿತರ ಹತ್ರ ಬಂದು ಅವರು ಸಂಭ್ರಮ ಮಾಡ್ತಾರೆ, ಕೊಂಡಾಡ್ತಾರೆ, ಓ ನನ್ನೊಂದು ಕಳೆದೋಗಿದ ಒಂದು ಕುರಿ ಸಿಕ್ಕಿತಂತ. ಇವುಗಳು ನೋಡೋಣ, ಈ ವಚನ ಹೇಳುತ್ತದೆ ನಾಣ್ಯಗಳದ ಬಗ್ಗೆ ಹೇಳುವಾಗ ಸಿಕ್ಕಿದವರೆಗೂ ಹುಡುಕ್ತಾ ಇರ್ತಾರೆ. ಸಿಕ್ಕಿದ ಮೇಲೆ ಗೆಳತಿಯರನ್ನು ನೆರೆಯವರನ್ನು ಒಟ್ಟಿಗೆ ಸೇರಿಸಿಕೊಂಡು ಅವರು ಸಂಭ್ರಮ ಮಾಡುತ್ತಾರೆ ಅಂತೆ. ಓಕೆ, ದಟ್ಸ್ ಗುಡ್. ಓಕೆ, ಆ ಕಾಲದಲ್ಲಿ ಹೆಣ್ಮಗು ಹೋಗಿ ಎಲ್ಲರನ್ನ ಕರ್ಕೊಂಡು ಬಂದಲ್ಲ. ಓಕೆ, ದಟ್ಸ್ ಸಮ್ ನೈಸ್ ಥಿಂಗ್ಸ್. ಓಕೆ, ಗುಡ್. ದ್ಯಾಟ್ ಈಸ್ ನಾಟ್ ದ ಮೇನ್ ಪಾಯಿಂಟ್ ಹಿಯರ್, ಅದೊಂದು ಮುಖ್ಯ ಅಂಶ ಅಲ್ಲ, ಆದರೆ ಅವರು ಸಹ ಸಂಭ್ರಮಿಸ್ತಾರೆ. ಓಕೆ, ಮೂರನೇದಾಗಿ ಒಬ್ಬ ಈ ಪೋಲಿಯೋದ ಹುಡುಗ, ಚಿಕ್ಕ ವಯಸ್ಸಿಂದ ನಮಗೆ ಕೆಲವರು ಯಾರೆಲ್ಲ ಕ್ರೈಸ್ತ ಧರ್ಮದ ಕುಟುಂಬದಿಂದ ಬಂದಿರ್ತಿರೋ ಚಿಕ್ಕ ವಯಸ್ಸಿಂದ ಇದ್ರ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಹಂದಿಗಳು ಹೋಗಿ ತಿನ್ನು ಅಂತ ಸ್ವಲ್ಪ ನಾಟಕನೂ ಮಾಡಿರ್ತೀರ. ಓಕೆ, ಸೊ ಅದರಲ್ಲೂ ಸಹ ಈ ಹುಡುಗ ತಾನೇ ಸ್ವಂತ ಒಂದು ನಿರ್ಧಾರದ ಕಾರಣದಿಂದ ಮನಸ್ಸು ಮಾಡಿ ಅವನು ಬಿಟ್ಟೋಗ್ತಾನೆ. ಸೊ ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಯೋಚಿಸಬೇಕಂದ್ರೆ, ಈ ಹುಡುಗನು ಮಗನು, ಎರಡನೇ ಕಿರಿಯ ಮಗನು ಆ ಮನೆ ಬಿಟ್ಟು ಇವನೇ ಸ್ವ ಇಚ್ಛೆಯಿಂದ ಹೋಗುತ್ತಾನೆ. ಆ ಕಾಲದಲ್ಲಿ ತಂದೆಯು ಬದುಕಿರುವ ತನಕ ಆಸ್ತಿಯನ್ನು ಪಾಲು ಮಾಡುತ್ತಿರಲಿಲ್ಲ. ಪಾಲು ಮಾಡುವಾಗ ತಂದೆ ಸತ್ತೋಗಿರಬೇಕು. ಇಲ್ಲಿ ಮಗನು ಬಂದು ನನಗೆ ಆಸ್ತಿಯಲ್ಲಿ ಪಾಲು ಕೊಡು ಅಂತ ಕೇಳಿದಾಗ ಏನರ್ಥ ಅಂದರೆ, ನೀನು ಸಾಯೋ ತನಕ ನನಗೆ ಕಾಯೋಕ್ಕಾಗಲ್ಲ. ಕೆಲವು ಪಿಕ್ಚರಲ್ಲಿ ನೋಡಿರ್ಬೋದು, ಏನೋ ಆ ಕಾಲದಲ್ಲೇ ಒಂದು ಫಿಲ್ಮಲ್ಲಿ ಕೇಳ್ತಾರೆ, ನೀನು ಅವಳನ್ನ ಮದುವೆ ಆಗಬೇಕಂದ್ರೆ ನಾನು ಸತ್ತ ಮೇಲೇ ಆಗಬೇಕು ಅಂತ. ಅದಕ್ಕೆ ಇವನು ಹೇಳ್ತಾರೆ, ಸಾಯೋ ತನಕ ನಾವು ಕಾಯೋಕ್ಕಾಗಲ್ಲ, ಏನೋ ಆ ರೀತಿಯಾಗಿ ಒಂದು ಹಾಸ್ಯವಾಗಿ ಮಾಡಿರ್ತಾರೆ. ಬಟ್ ಇಲ್ಲಿ ಇದು ಒಂದು ನಿಜಕ್ಕೂ ಒಂದು ದೊಡ್ಡದೊಂದು ಆ ಒಂದು ಸಮಾಜದಲ್ಲಿ ಈ ವ್ಯಕ್ತಿ ಸ್ವಲ್ಪ ಶ್ರೀಮಂತನು. ಓಕೆ, ಆಳುಗಳಿದ್ದರು, ಆಸ್ತಿಯನ್ನು ಅವನಿಗೆ ಪಾಲು ಮಾಡಿ ಕೊಟ್ಟ ನಂತರ ನಾವು ವಾಪಸ್ ಬಂದಾಗ ಮತ್ತೆ ಹಬ್ಬ ಮಾಡೋಷ್ಟು ಹಣ ಇತ್ತು, ಉಂಗುರ ಹಾಕೋಕ್ಕೆ ಹಣ ಇತ್ತು, ಚಪ್ಪಲಿ ಹಾಕ್ತಾರೆ, ಮತ್ತು ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಕ್ತಾರೆ, ಕೊಬ್ಬಿದ ಪ್ರಾಣಿಯನ್ನು ಕೊಂದು ಹಬ್ಬ ಮಾಡೋಣ ಅಂತಾರೆ. ಸೊ ಶ್ರೀಮಂತನಾಗಿರುವಾಗಲೂ ಅವನಿಗೆ ಒಂದು ದೊಡ್ಡ ಒಂದು ಅವಮಾನವಾಗಿತ್ತು. ಆ ಒಂದು ಅಪಮಾನವನ್ನು ಅವನು ಸಹಿಸಬೇಕಾಗಿತ್ತು. ಎಷ್ಟು ಜನರು ನಾನಾ ವಿಷಯಗಳನ್ನ ಹೇಳಿರ್ಬೋದು, ತಂದೆ ಬೇಕಿಲ್ಲ, ಆದರೆ ತಂದೆ ಹತ್ರ ಇರೋದು ನನಗೆ ಬೇಕು ಅಂತ ಮಗ ಹಿಂಗೆ ಮಾಡಿದ, ಮತ್ತು ತಂದೆಯ ಮಾತು ಕೇಳದೆ ಈ ರೀತಿಯಾಗಿ ಹೋದ ಅಂತ ಅನೇಕ ಅಪಮಾನಗಳನ್ನು ಇದ್ದರೂ ಅದನ್ನು ತಾಳಿಕೊಂಡು ಆತನು ತನ್ನ ಮಗನಿಗೆ ಸ್ವ ಇಚ್ಛೆನ ಅವನು ಹೋಗ್ತಿರುವಾಗ ಅವನಿಗೆ ಬಿಟ್ಟು ಕೊಡ್ತಿದ್ದಾನೆ. ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಬೇಕಂದ್ರೆ, ಫಸ್ಟು 100ರಲ್ಲಿ 1 ಕಳ್ಕೊಂಡ್ರು ದೇವರು ಆ ಕಳೆದು ಹೋದನ್ನು ರಕ್ಷಿಸಲು ಬರ್ತೀನಿ ಅಂತಾರೆ. 10ರಲ್ಲಿ 1, 10 ಜ್ಞಾನದಲ್ಲಿ 1 ಕಳೆದೋದ್ರು ಅದಕ್ಕೂ ಬರ್ತೀನಿ ಅಂತಾರೆ. 2ರಲ್ಲಿ ಒಬ್ಬನಾಗಿದ್ದರೂ ಸಹ ನಾವು ಸಹ ಮನೆಗೆ ಹಿಂತಿರಬೇಕಂತ ಕಾಯ್ತಿದ್ದಾರೆ. ಸೊ ಮೊದಲನೇ ಅಂಶ, ಕಳೆದು ಹೋಗಿರುವುದು ರಕ್ಷಿಸಲ್ಪಡಬೇಕು. ಅದೇ ದೇವರ ಹೃದಯ. ಮನುಷ್ಯನ ಹೃದಯ ನಾನು ಒಳ್ಳೆಯವನು ಅವನು ಕೆಟ್ಟವನು ಆ ರೀತಿಯಾಗಿ ನೋಡ್ತೇವೆ ಹೊರತು, ದೇವರ ಹೃದಯ ಕಳೆದು ಹೋಗಿರುವುದು ರಕ್ಷಿಸಲ್ಪಡಬೇಕು. ಅದಕ್ಕೆ ಆತನು 99 ಕುರಿನ ಬಿಟ್ಬಿಟ್ಟು 1 ಕಳೆದು ಅದು ರಕ್ಷಿಸಲ್ಪಡಬೇಕಂತ ಹೋಗ್ತೀನಿ.
99 ಸತ್ಪುರುಷರು ಪಶ್ಚಾತ್ತಾಪ ಪಡಬೇಕಾಗಿಲ್ಲದಿರುವ ಸತ್ಪುರುಷರಲ್ಲಿರುವ ಸಂತೋಷಕ್ಕಿಂತ ಒಬ್ಬ ಪಾಪಿಯು ಅವನು ಮನಸ್ಸಾಂತರ ಹೊಂದಿ ದೇವರ ಕಡೆಗೆ ಬಂದರೆ ಅದರಲ್ಲಿ ಹೆಚ್ಚಿಗೆ ಸಂತೋಷ ಪರಲೋಕದಲ್ಲಿ ಉಂಟಾಗುತ್ತದೆ ಅಂತ ವಚನದಲ್ಲಿ ಹೇಳುತ್ತಿದ್ದಾರೆ. ಸೊ ಈ ವಿಷಯವು ನಾವು ನಮ್ಮನ್ನು ಬಗ್ಗೆ ಯೋಚಿಸಬೇಕು. ನಾವು ಸಹ ದೇವರನ್ನು ಅರಿಯದೆ ಕಳೆದು ಹೋಗಿದ್ದೆವು, ರಕ್ಷಣೆ ಹೊಂದಿದ್ದೇವೆ. ಆದರೆ ಆ ರಕ್ಷಣೆ ಹೊಂದಿದ ದೇವರ ಹೃದಯ, ರಕ್ಷಿಸಿದ ದೇವರ ಹೃದಯನ ನಾವು ಅರಿಯುತ್ತಿದ್ದೇವ. ನಮಗೆ ಸುಲಭವಾಗಿ ಸಿಗ್ಬಿಡ್ತು. ಬಂದ್ವಿ, ಯೇಸು ಬಗ್ಗೆ ಏನೋ ಹೇಳಿಕೊಟ್ರು, ಸರಿ ಅಂತ ಒಪ್ಕೊಂಡ್ವಿ, ಪಾಪ ಕ್ಷಮಾಪಣೆ ಆಯಿತು, ದೆನ್ ದೇವರ ಮಕ್ಕಳಂತೆ, ಹೌದಾ, ಹಬ್ಬ ತಂದೆ ಅಂತ ಹೇಳ್ಬೋದಾ, ಹೌದಾ ಅಂತ ನಾವು ಕೆಲವೊಮ್ಮೆ ನಮ್ಮ ರಕ್ಷಣೆಯನ್ನು ಅದರ ಹಿಂದೆ ದೇವರ ಹೃದಯ ಹೆಂಗಿತ್ತು, ಎಷ್ಟರ ಮಟ್ಟಿಗೆ ಒಬ್ಬ 100ರಲ್ಲಿ 1 ಕಳೆದೋದ ಕುರಿಯನ್ನು ಹುಡುಕಿಕೊಂಡು ಬಂದ ಕುರುಬನಂತೆ, ಅಥವಾ 10 ನಾಣ್ಯದಲ್ಲಿ 1 ನಾಣ್ಯ ಕಳೆದೋದಾಗ ಆತಂಕದಿಂದ, ಆಸೆಯಿಂದ, ಕಾಳಜಿಯಿಂದ ಹುಡುಕಿದ ಆ ಒಂದು ಹೆಣ್ಮಗಳು ಆ ರೀತಿ, ಅಥವಾ ತನಗೆ ಅವಮಾನವನ್ನು ಉಂಟು ಮಾಡಿ ತನಗೆ ನೋವನ್ನು ತಂದುಕೊಟ್ಟು ತನ್ನನ್ನು ಬಿಟ್ಟು ಅಗಲಿ ಹೋದ ಆ ಒಂದು ತನ್ನ ಮಗನನ್ನು ಬಂದ ತಕ್ಷಣ ಕನಿಕರಪಟ್ಟು ಹೃದಯ ಕರಗಿ ಓಡಿ ಹೋಗಿ ತಬ್ಬಿಕೊಂಡು ಅವನನ್ನು ಮನೆಗೆ ಸೇರಿಸಿಕೊಂಡು ಆತನಿಗೆ ಅವನೇ ಇಲ್ಲ, ನಾನು ಆಡಂತ ಮಾಡಿ ನಾನು ಮಗನನ್ನು ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದರೂ ಆತನನ್ನು ಮಗನಾಗಿ ಸ್ವೀಕರಿಸಿಕೊಂಡ್ರಲ್ಲ, ಈ ತಂದೆಯ ಈ ದೇವರ ಹೃದಯವನ್ನು ಅನೇಕ ಸಲ ನಾವು ಮರೆಯಬಹುದು. ಉದಾಹರಣೆಗೆ ನಮಗೀಗ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇರ್ತದೆ. ಯಾರ ಹತ್ರ ಅದು ಫೋನ್ ಇಲ್ಲ ಅಂದರೆ ಅದು ಒಂಥರ ಫೋನ್ ಇಲ್ವಾ, ಆ್ಯಸ್ ಇಫ್ ಅವನಿಗೆ ಐಡೆಂಟಿಟಿ ಏನಿಲ್ಲ ಥರ, ಅವನು ಮನುಷ್ಯನ ಆ ಥರ ಒಂದು ರೇಂಜಲ್ಲಿ ನಮಗೆ ಈಗ ದೊಡ್ಡದು. ಇದು ಫಸ್ಟೆಲ್ಲ ನಾವು ಬೇರೆ ಮಕ್ಕಳಿಗೆ ಈ ಏಜ್ಗೆ ಮೊಬೈಲ್ ಕೊಡಿಸ್ಬೇಕು, ಇದಕ್ಕೆ ಮುಂಚೆ ಕೊಡಬಾರ್ದು, ಹಂಗಿಂಗೆಲ್ಲ ಏನೇನೋ ಹೇಳ್ತಾ ಇದ್ವಿ. ಪ್ಯಾಂಡಮಿಕ್ ಬಂತು, ಎಲ್ರಿಗೂ ಕೊಡಿಸ್ಬಿಟ್ವಿ, ಯಾಕೆಂದರೆ ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಅಂತ. ಈಗ ಕೊಟ್ಟ ಮೇಲೆ ವಾಪಸ್ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಈಗ ಖಂಡಿತ ಎಲ್ಲರ ಮನೆಯಲ್ಲೂ ಫೋನ್ಗಳು, ಅಟ್ಲೀಸ್ಟ್ ಕನಿಷ್ಠ ಒಂದು ಫೋನ್ ಅದಕ್ಕೆ ಇದೆ. ಈ ಫೋನ್ ಇವತ್ತು 149 ರೂಪಾಯಿ ಏನು ಜಿಯೋನಲ್ಲಿ ಕೊಟ್ಟರೆ ಇನ್ಕಮಿಂಗ್ ಫ್ರೀ ಇರುತ್ತೆ, ಔಟ್ಗೋಯಿಂಗ್ ಫ್ರೀ ಇರುತ್ತೆ, ಮತ್ತು ಡೇಟಾ ಎಷ್ಟೋ GB ಇರುತ್ತೆ, ಎಷ್ಟೋ ಒಂದು ಇದ್ದಿರುತ್ತೆ. ಆದರೆ ಐ ಟೆಲ್ ಯು, ಫೋನ್ ಇಂಡಿಯಾಗೆ ಬಂದಿದಾಗ ಫಸ್ಟ್ ಆಫ್ ಆಲ್ ಫೋನೇ 40,000 ಆಯಿತು. 40,000 ಅಂದರೆ ಆ ಕಾಲದಲ್ಲಿ 40 ಅಂದರೆ ಇವತ್ತೊಂದು 2 ಲಕ್ಷ ಅಂದ್ಕೊಳ್ಳಿ. ಜಾಮೆಟ್ರಿ ಬಾಕ್ಸ್ ಥರ ದೊಡ್ಡದಾಗಿ ವೆಯ್ಟಾಗಿರ್ತಾಯಿತ್ತು. ಎರಡನೇದಾಗಿ ಇನ್ಕಮಿಂಗು ಚಾರ್ಜಸ್ ಒಂದು 18 ರೂಪಾಯಿ ಏನೋ ನಿಮಿಷಕ್ಕೆ ಇನ್ಕಮಿಂಗ್ ಕಾಲ್, ಔಟ್ಗೋಯಿಂಗ್ 26 ರೂಪಾಯಿನೋ 28 ರೂಪಾಯಿನೋ ಏನೋ ಇತ್ತು. ನನಗೆ ಇವತ್ತು ನೆನಪಿದೆ, ನಮ್ಮ ಬಾಸ್ ಹತ್ರ ಒಂದು ಫೋನ್ ಇತ್ತು. ಅವ್ರಿಗೆ ಕಾಲ್ ಬಂದರೆ ಹಂಗೆ ನಮ್ಮ ಆಫೀಸ್ ಬೈ ಎತ್ಕೊಂಡು ಓಡಗಿ ಸರ್ ಕಾಲ್ ಅಂತ ಕೊಡ್ತಿದ್ದ. ಆ ಕಾಲ್ ನೋಡಿದರೆ ಯಾರೊಬ್ಬ ರಾಮಚಂದ್ರ ಅಂತೆ, ಯಾವಾಗಲೂ ರಾಂಗ್ ನಂಬರ್, ಎವ್ರಿ ಮಧ್ಯಾಹ್ನ ಹೊತ್ತಲ್ಲಿ ಬರ್ತಾಯಿತ್ತು, ಅದು ರಾಂಗ್ ನಂಬರ್. ಓಕೆ, ಆವಾಗ ಅಯ್ಯೋ ರಾಂಗ್ ನಂಬರಾ, ಇಷ್ಟು ದುಡ್ಡು ಹೋಯ್ತಲ್ಲ ಅಂತ ನಾವು ಕೊರಗ್ತಾ ಇದ್ವಿ. ಓಕೆ, ಸೊ ಈ ರೀತಿಯಾಗಿದ್ದಿದ್ದು ನಂತರ ನಿಧಾನಕ್ಕೆ ಡೇಟಾ ಬಂತು, ಅಂದರೆ ಇಂಟರ್ನೆಟ್ಟು. ಅದಕ್ಕೆ ಸ್ವಲ್ಪ ಇಂಟರ್ನೆಟ್ ಹಾಕ್ಲಿಕ್ಕೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಅಂತ ಇರ್ತಾಯಿತ್ತು. ಆದರೆ ಈಗ ನಾವು ಚಿಂತೆನೇ ಮಾಡಲ್ಲ, ಮಿಸ್ ಕಾಲ್ ಕೊಡ್ತೀವಿ, ಬೇಕಾದರೆ ಕಿಚನ್ನಲ್ಲಿ ಇರೋರಿಗೇ ಫೋನ್ ಮಾಡ್ತೀವಿ. ಆ ಕಾಲದಲ್ಲಿ ನಾವು ಮಿಸ್ ಕಾಲಲ್ಲೇ ನಾವು ಎಷ್ಟು ಆಟ ಆಡಿದ್ದೀವಿ ಗೊತ್ತಾ. ನಿಮ್ಮ ಮನೆ ಹತ್ರ ಬಂದು ಮಿಸ್ ಕಾಲ್ ಕೊಡ್ತೀನಿ, ಆಗ ಕೆಳಗೆ ಬಾ. ಫಸ್ಟ್ ಮಿಸ್ ಕಾಲ್ ಕೊಟ್ಟರೆ ನಾನು ಮನೆ ಬಿಟ್ಟೆ ಅಂತ ಅರ್ಥ, ನೆಕ್ಸ್ಟ್ ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮನೆ ಕೆಳಗಿದ್ದೀನಿ ಅಂತ, ಈ ರೀತಿಯಾಗಿ. ಇಲ್ಲಾಂದರೆ ನೈಟ್ ಇನ್ನೂ ಹೇಳ್ತಾನೆ, ನಾಳೆ ನಾನು ಬೆಳಗ್ಗೆ ನಿನ್ನ ಜೊತೆ ಬರ್ತೀನಾ ಇಲ್ವಾ ಅಂತ ನೈಟ್ ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು ಮಿಸ್ ಕಾಲ್ ಕೊಟ್ಟರೆ ಬರಲ್ಲ ಅಂತ ಅರ್ಥ, ಏನಿಲ್ಲ ಅಂದರೆ ಬರ್ತೀನಿ ಅಂತ. ಈ ರೀತಿಯಾಗಿ ಮಿಸ್ ಕಾಲಲ್ಲೇ ನಾವು ಸುಮಾರು ಮಾತಾಡ್ಕೊಂಡು ಓಡಾಡ್ತೀವಿ, ಯಾಕೆಂದರೆ ಅಷ್ಟು ದುಬಾರಿ ಇತ್ತು. ಆದರೆ ಈಗ ಅಂಥದ್ದೇನಿಲ್ಲ, ಇನ್ಕಮಿಂಗ್ ಫ್ರೀ, ಔಟ್ಗೋಯಿಂಗ್ ಆಲ್ಮೋಸ್ಟ್ ಫ್ರೀ, ಡೇಟಾ ಸಿಕ್ಕಾಪಟ್ಟೆ ಇರುತ್ತದೆ. ಸೊ ಈ ರೀತಿಯಾಗಿರೋದ್ರಿಂದ ಯಾರು ಆ ಹಂತವನ್ನು ನೋಡಲಿಲ್ಲವೋ ಅವರು ಈ ಪ್ರಸ್ತುತ ಯಾವ ರೀತಿ ಮೊಬೈಲ್ ಸರ್ವಿಸ್ ನಮಗೆ ಇಷ್ಟು ಸುಲಭವಾಗಿ ಸಿಕ್ಕಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅನೇಕ ವೇಳೆಯಲ್ಲಿ ನಾನು ಅನ್ಕೋತೀನಿ, ನಾವು ಸಹ ಆ ರೀತಿ ನಮಗೆ ದೇವರ ಆ ಒಂದು ರಕ್ಷಣೆ, ಅದರ ಒಂದು ಮಹತ್ವ ಅನೇಕ ವೇಳೆಯಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ.
ಆ ಕಾಲದಲ್ಲಿ ಧರ್ಮೋಪದೇಶ ಕಾಂಡ ಅಲ್ಲ, ಧರ್ಮೋಪದೇಶಗಳನ್ನ ಕೈಗೊಂಡು ನಡೆಯಬೇಕು. ಅದರಂತೆ ಅನೇಕ ರೀತಿಯಾದ ಬಲಿಗಳು, ಅನೇಕ ವಿಷಯದ ದಾನಗಳು, ಅನೇಕ ವಿಷಯಗಳನ್ನ ಮಾಡಿಕೊಂಡು ರಕ್ಷಣೆ ಹೊಂದಿರಬೇಕು ಅಂತ ಅವರು ತಾವು ಪಡ್ತಾಯಿದ್ರು. ಆದರೆ ಇವಾಗ ನಮಗೆ ಪಾಪರಿಕೆ ಮಾಡಿರಿ, ಕ್ಷಮಾಪಣೆ ಹೊಂದಿರಿ, ನೀತಿವಂತರಾಗಿರಿ, ನಮಗೆ ರಕ್ಷಣೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರೆ ರಕ್ಷಣೆ ನಿಮಗೆ ಉಚಿತ ವರವು. ಗ್ರೇಸ್, ಯು ಆರ್ ಸೇವ್ಡ್ ಬೈ ಗ್ರೇಸ್, ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಾ, ನಿಮ್ಮ ವಿಶ್ವಾಸದಿಂದ ರಕ್ಷಣೆ ಹೊಂದಿದ್ದೀರಾ ಅಂತ ತುಂಬ ಸುಲಭ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ನಾವು ಸರಿಯಾಗಿ ಅರ್ಥೈಸಿಕೊಳ್ಳುತ್ತಿಲ್ಲವೋ, ಅಪ್ರಿಷಿಯೇಟ್ ಮಾಡ್ತಾ ಇಲ್ವಾ, ಅದನ್ನು ಮೌಲ್ಯವಾಗಿ ನೋಡುತ್ತಿಲ್ವ. ಸೊ ಮೊದಲನೇದು, ಕಳೆದು ಹೋಗಿರುವುದು ರಕ್ಷಿಸಲ್ಪಡಬೇಕು. ಸೊ ನಾವೆಲ್ಲ ಕಳೆದು ಹೋಗಿದ್ದೆವು. ಪ್ರತಿಯೊಬ್ಬರ ಒಂದು ರಕ್ಷಣೆಯ ಒಂದು ಕಥೆಯೇ ಒಂದು ಅದ್ಭುತವಾದ ಕಥೆಯಾಗಿರ್ತದೆ. ಕಳೆದ ವಾರ ನಮ್ಮ ಆಫೀಸ್ಗೆ ನಮ್ಮ ಹಳೆಯ ಸ್ನೇಹಿತರು ಸಭೆಯಲ್ಲಿ ರಾಮ್ ಅಂತ ಈಸ್ ಅ ಬ್ಯೂಟಿಫುಲ್ ಅಡ್ವರ್ಟೈಸಿಂಗ್ ಏಜೆಂಟ್, ಇದರಲ್ಲಿ ಕೆಲಸ, ಆ ಕಾಲದಲ್ಲಿ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಸದ್ಯಕ್ಕೆ ಅನಾರೋಗ್ಯದ ಕಾರಣದ ಕೆಲಸವನ್ನು ಬಿಟ್ಟಿದ್ದಾರೆ. ಅವರು ನನ್ನ ಜೊತೆ ಬಂದು ಯಾವ ರೀತಿ ಅವರ ತಾಯಿ, ಅವರು ಈಗ ಯಾರಿದ್ದಾರೆ, NTR ಅಲ್ಲ, ಅವರ ಒಂದು ಕಮ್ಮ ಯಾರೋ ಆ ಒಂದು ಕ್ಯಾಸ್ಟಿಂದ ಬಂದವರು, ಅವ್ರ ತಾಯಿ ದೇವರ ವಾಕ್ಯವನ್ನು ಕೇಳಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡುದು, ಈ ಒಂದು ವಿಷಯಗಳನ್ನ ನಾನು ಕೇಳುತ್ತಿದ್ದರೆ ಯಾವ ರೀತಿ ದೇವರು ಎಲ್ಲರನ್ನು ರಕ್ಷಿಸೋದಕ್ಕೆ ಎಂಥ ಪ್ರಯಾಸಪಟ್ಟು ತನ್ನಲ್ಲಿ ತಂದಿದ್ದಾರಂತ ನನಗೆ ಸ್ವಲ್ಪ ಗೊತ್ತಾಗ್ತಾ ಬರ್ತಾಯಿತ್ತು. ನಾವು ದೇವರ ಈ ಅರ್ಥ ಮಾಡಿಕೊಳ್ಳಬೇಕು. ಕಳೆದೋಗಿರುವುದು ರಕ್ಷಿಸಲ್ಪಡಬೇಕು. ಈ 3 ಸಾಮ್ಯಗಳಲ್ಲೂ ನಾವು ನೋಡಿದರೆ, ಮೊದಲನೇ ಸಾಮ್ಯದಲ್ಲಿ ಆ ಕುರುಬನು ಹುಡುಕ್ಲೇಬೇಕು, ಸಿಗುವ ತನಕ ಹುಡುಕ್ತೇನೆ ಅಂತ ಹೋಗುತ್ತಾರೆ. ಎರಡನೇದಾಗ ನಾಣ್ಯಗಳು ಸಿಗುವ ತನಕ ನಾನು ಬಿಡಲ್ಲ ಅಂತ ಅವಳು ಹುಡುಕ್ತಾಳೆ. ತಂದೆ ಸಹ ಮಗನು ಬರುತ್ತೋಸ್ಕರ ಕಾಯುತ್ತಾನೆ ಇದ್ದಾನೆ. ಬಂದ ತಕ್ಷಣ ಆತನು ಹೇಳುವ ನೆಪಗಳು, ಕಾರಣ ಯಾವುದು ಕೇಳಕ್ಕಿರಲ್ಲ, ಓಡಿ ಹೋಗಿ ತಬ್ಬಿಕೊಂಡು ತನ್ನ ಮಗನನ್ನು ಸ್ವೀಕರಿಸ್ತಾನೆ. ಕಳೆದು ಹೋಗಿರುವುದು ರಕ್ಷಿಸಲ್ಪಡಬೇಕು ಸೋದರಿ. ನಮಗೂ ಸಹ ಎಷ್ಟೊಂದು ನಮ್ಮ ಕುಟುಂಬ ಜನರು, ನಮ್ಮ ಕುಟುಂಬಸ್ಥರಿರ್ತಾರೆ, ನೆರೆಯವರಿರ್ತಾರೆ, ನಮ್ಮ ಸ್ನೇಹಿತರಿರ್ತಾರೆ. ಅನೇಕ ವೇಳೆಯಲ್ಲಿ ನಮಗೆ ಗೊತ್ತಿರುತ್ತದೆ ಅವರು ರಕ್ಷಣೆ ಹೊಂದಿಲ್ಲ ಅಂತ. ಆದರೆ ಅವರು ರಕ್ಷಣೆ ಪಡಬೇಕು, ರಕ್ಷಣೆ ಹೊಂದಲೇಬೇಕು. ಕಳೆದೋಗಿರುವುದು ರಕ್ಷಿಸಲ್ಪಡಬೇಕು. ಮತ್ತು ದೇವರ ಹೃದಯನ ನಾವು ಹೊಂದಿರೋದಕ್ಕೆ ಪ್ರಾರ್ಥಿಸಬೇಕು. ಯಾಕೆಂದರೆ ಆ ಒಂದು ನ್ಯಾಯ ತೀರ್ಪಿನ ದಿನ ತುಂಬ ಒಂದು ದುಃಖದ ಸಮಯ, ಭಯಂಕರ ಸಮಯ. ಆ ಒಂದು ಸಮಯ ಒಂದು ಶಿಕ್ಷೆಯ ಸಮಯ, ಅದು ಒಂದು ತೀರ್ಪಿನ ಸಮಯ. ರಕ್ಷಿಸಲ್ಪಟ್ಟವರು, ಯೇಸುನಲ್ಲಿ ವಿಶ್ವಾಸ ಇದ್ದವರಿಗೆ ಆ ಒಂದು ನಮ್ಮ ಸೃಷ್ಟಿಕರ್ತನ ಒಂದು ಅವರ ಒಂದು ಸಮ್ಮುಖದಲ್ಲಿಯೇ ಎಂದೆಂದಿಗೂ ಜೀವಿಸುವ ಅದ್ಭುತವಾದ ಒಂದು ಅವಕಾಶ. ಅದನ್ನು ಕಳೆದುಕೊಳ್ಳುವ ಜನರು, ಆ ಒಂದು ನೋವು ಅದು ನಮ್ಮಿಂದ ಸಹಿಸೋಕ್ಕೆ ಸಾಧ್ಯ ಆಗಲ್ಲ. ಆದ ಕಾರಣ ನಾವು ಯೇಸುವನ್ನು ಕಂಡುಕೊಂಡ ಒಂದು ಕಥೆಯನ್ನು ಯೋಚಿಸಿಕೊಳ್ಳೋಣ. ಯಾವ ರೀತಿ ಬೇರೆಯವರ ಒಂದು ಬೇರೆಯವರ ಕಾರಣದಿಂದ, ಅವರ ಒಂದು ವಿಶ್ವಾಸದಿಂದ, ಅವರ ಒಂದು ನಂಬಿಕೆಯಿಂದ, ಅವರ ಒಂದು ಧೈರ್ಯದಿಂದ, ಅವರ ಒಂದು ಪ್ರೀತಿಯ ಕಾರಣದಿಂದ ಈ ದಿನ ನಾವು ರಕ್ಷಣೆ ಹೊಂದಿದ್ದೇವೆ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಪ್ರೀತಿ ನಮಗೂ ಇರಲಿ. ಯಾಕೆಂದರೆ ಈ ದೇವರ ಹೃದಯ ಕಳೆದೋಗಿರುವುದು ರಕ್ಷಿಸಲ್ಪಡಬೇಕಂತ. ಅದೇ ಮೊದಲನೇ ಅಂಶ. ಎರಡನೇದು ತುಂಬ ಮುಖ್ಯವಾದದ್ದು, ಗಮನಿಸಿ, ರಕ್ಷಣೆ ಹೊಂದಿರುವುದು ಕಳೆದು ಹೋಗಬಾರದು. ರಕ್ಷಣೆ ಹೊಂದಿರುವುದು ಕಳೆದು ಹೋಗಬಾರದು. ಈ ಒಂದು 15ನೇ ಅಧ್ಯಾಯದಲ್ಲಿ 25ರಿಂದ 32 ತನಕ ನೋಡೋಣ. ಲೂಕ 15, 25ರಿಂದ 32. ಇತ್ತ ಹೊಲಕ್ಕೆ ಹೋಗಿದ್ದ ಹಿರಿಯ ಮಗ ಹಿಂತಿರುಗಿ ಮನೆಯನ್ನು ಸಮೀಪಿಸುವಾಗ ಗಾನ ನರ್ತನಗಳ ಶಬ್ದವು ಅವನ ಕಿವಿಗೆ ಬಿತ್ತು. ಮನೆಯಲ್ಲೇನು ವಿಶೇಷ ಎಂದು ಒಬ್ಬ ಆಳನ್ನು ಕರೆದು ವಿಚಾರಿಸಿದ. ನಿಮ್ಮ ತಮ್ಮ ಬಂದಿದ್ದಾರೆ, ಅವರು ಮರಳಿ ಸುರಕ್ಷಿತವಾಗಿ ಬಂದುದಕ್ಕಾಗಿ ಕೊಬ್ಬಿಸಿದ ಪ್ರಾಣಿಯನ್ನು ನಿಮ್ಮ ತಂದೆ ಕೊಯ್ಸಿದ್ದಾರೆ ಎಂದು ಆಳು ತಿಳಿಸಿದ. ಇದನ್ನು ಕೇಳಿದ ಹಿರಿಯ ಮಗನಿಗೆ ಸಿಟ್ಟು ಬಂದಿತು. ಮನೆಯೊಳಕ್ಕೆ ಕಾಲಿಡಲು ಒಪ್ಪಲಿಲ್ಲ.
ತಂದೆಯೇ ಹೊರಗೆ ಬಂದು ಬೇಡಿಕೊಂಡಾಗ ಅವನು, ನೋಡು, ನಾನು ಇಷ್ಟು ವರ್ಷಗಳಿಂದ ನಿಮಗೆ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ, ನಿಮ್ಮ ಮಾತನ್ನು ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರೊಡನೆ ಹಬ್ಬ ಮಾಡಲು ಒಂದು ಆಡು ಮರಿಯನ್ನು ಕೂಡ ನೀವು ಕೊಟ್ಟಿಲ್ಲ. ಆದರೆ ನಿಮ್ಮ ಆಸ್ತಿಪಾಸ್ತಿಯನ್ನೆಲ್ಲ ವೇಶ್ಯರಿಗೆ ಸುರಿದು ಈ ನಿಮ್ಮ ಮಗ ಬಂದದ್ದೇ ಕೊಬ್ಬಿಸಿದ ಪ್ರಾಣಿಯನ್ನು ಕೊಯ್ಸಿದ್ದೀರಿ ಎಂದು ವಾದಿಸಿದ. ಆಗ ತಂದೆ ಅವನಿಗೆ, ಮಗನೇ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ, ನನ್ನ ಸರ್ವಸ್ವವು ನಿನ್ನದೇ ಆಗಿದೆ. ಈ ನಿನ್ನ ತಮ್ಮ ನಮ್ಮ ಪಾಲಿಗೆ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ಆದ್ದರಿಂದ ನಾವು ಹಬ್ಬ ಮಾಡಿ ಆನಂದಿಸುವುದು ಸಹಜವಲ್ಲವೇ ಅಂದನು. ಇಲ್ಲಿ ನಾವು ಅಂದ್ಕೊಂಡಿರ್ಬೋದು, ಇಷ್ಟು ವರ್ಷ ಆ ಕಿರಿಯ ಮಗನು ಕಳೆದು ಹೋಗಿದ್ದ. ಅಪ್ಪ ಹೇಳ್ತಾರೆ, ಇವನು ಸತ್ತೋಗಿದ್ದ, ಆತನು ನಮ್ಮ ಪಾಲಿಗೆ ಸತ್ತಿದ, ಈಗ ಸಿಕ್ಕಿದ್ದಾನೆ, ಕಳೆದು ಹೋಗಿದ್ದಾನೆ, ಸಿಕ್ಕಿದ್ದಾನೆ, ಬದುಕಿ ಬಂದಿದ್ದಾನೆ ಅಂತ. ಆದರೆ ಹಿರಿಯ ಮಗನು ಸದಾಕಾಲ ತಂದೆಯೊಳ ಜೊತೆಲೇ ಇದ್ದ. ಅಂದರೆ ಕಳೆದು ಹೋಗಿಲ್ಲ ಅಂತ ಅನ್ನಿಸುತ್ತು, ರಕ್ಷಣೆ ಹೊಂದಿದ್ದ ಅಂತ ಅನ್ನಿಸ್ತದೆ. ಆದರೆ ಅವನು ಕಳೆದು ಹೋಗಿದ್ದಾನೆ. ತಂದೆಯ ಹೃದಯ ಆತನಿಗಿಲ್ಲ. ಅಣ್ಣನ ವಾದ ನೋಡಿ, ತಂದೆಯ ಉತ್ತರವನ್ನು ನೋಡಿ ತಂದೆ ಹೇಳುತ್ತಾರೆ, ಇವನು ನಮ್ಮ ಪಾಲಿಗೆ ಸತ್ತೋಗಿದ್ದ, ಆದರೆ ಅವನು ಬದುಕಿ ಬಂದಿದ್ದಾನೆ. ಇವನು ಈಗ ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ತಂದೆಗೆ ಅದು, ನನ್ನ ಮಗ ಸತ್ತೋಗಿದ್ದನಂತಿದ್ದ, ಈಗ ಬಂದಿದ್ದಾನೆ, ಕಳೆದೋಗಿದ್ದ, ಸಿಕ್ಕಿದ್ದಾನಂತ ಆನಂದ ಪಡುತ್ತಿದ್ದಾರೆ. ಆದರೆ ಅದೇ ಮನೆಯಲ್ಲಿ ತಂದೆ ಜೊತೆಲೇ ಇಷ್ಟು ವರ್ಷ ಕಾಲ ಕಳೆದು ಅವನು ಅವ್ರ ತಂದೆ ಜೊತೆಲಿ ಇದ್ದರೂ ಸಹ ತಂದೆಯ ಹೃದಯ ಬಂದಿಲ್ಲ. ಏನಂತ ಹೇಳ್ತಾನೆ, ಇವನ ಸೂಳೆಯರ ಹತ್ರ, ವೇಶ್ಯರ ಹತ್ರ ಎಲ್ಲ ಆಸ್ತಿಯನ್ನೆಲ್ಲ ಸುರಿದು ಬಿಟ್ಟು ಇಲ್ಲಿ ಬಂದಿದ್ದಾನೆ. ನಾನು ನಿನಗೆ ಗುಲಾಮಂತರ ಸೇವೆ ಮಾಡ್ತಿದ್ದೆ, ಆದರೆ ನನಗೆ ಯಾವತ್ತೂ ನೀವೇನು ಮಾಡಿಲ್ಲ ಅಂತ ರೀತಿಯಾಗಿ ಅವನು ಓಡಾಡುತ್ತಿದ್ದಾನೆ. ಸೋದರ ಇದು ತುಂಬ ಒಂದು ಅವಶ್ಯಕವಾದ ಒಂದು ಮುಖ್ಯವಾದ ವಿಷಯ ಗಮನಿಸಬೇಕು. ಶಿಷ್ಯರಾದ ನಾವು, ಸಭೆಯ ಸದಸ್ಯರಾಗಿರುವ ನಾವು, ಯೇಸುವನ್ನು ನಂಬಿ ಅಂಗೀಕರಿಸಿ ದೀಕ್ಷಾಸ್ನಾನ ಹೊಂದಿ ದೇವರ ಶಿಷ್ಯರೆನ್ನಿಸಿಕೊಂಡ ನಾವು ಸಭೆಯಲ್ಲೇ ಇದ್ದು ಕಳೆದೋಗಿದ್ದೀವ. ಸಭೆಯಲ್ಲೇ ಇದ್ದು ಸಭೆಯ ಕಾರ್ಯಗಳನ್ನೆಲ್ಲ ಮಾಡುತ್ತಾ, ಸಭೆಯಲ್ಲೇ ಎಲ್ಲ ಒಂದು ವಿಷಯಗಳು ಮಾಡುತ್ತಾ, ಆದರೂ ಕಳೆದೋಗಿದ್ದೀವ. ತಂದೆಯ ಹೃದಯವಿಲ್ಲದೆ, ನಮ್ಮ ಪರಲೋಕ ತಂದೆಯ ಹೃದಯವಿಲ್ಲದೆ, ದೇವರ ಯೇಸು ಸ್ವಾಮಿಯ ಹೃದಯವಿಲ್ಲದೆ ನಾವು ಕಳೆದು ಹೋಗಿದ್ದೇವ. ಆತನ ಹೃದಯ ನಮ್ಮಲ್ಲಿಲ್ಲ ಅಂದರೆ ರಕ್ಷಣೆ ಹೊಂದಿರುವುದು ಕಳೆದು ಹೋಗಿದ್ದೀವಿ. ಆದರೆ ಯೇಸುವಿನ ಆಸೆ ರಕ್ಷಣೆ ಹೊಂದಿರುವರು ಕಳೆದು ಹೋಗಬಾರದು. ನಮ್ಮ ಹೃದಯ ಈ ದಿನ ಹೇಗಿದೆ ಸೋದರರೇ? ಯಾವ ರೀತಿ ಬೇರೆಯವ್ರನ್ನ ನೋಡುತ್ತೇವೆ, ಯಾವ ರೀತಿ ನಾವು ಬೇರೆಯವ್ರನ್ನ ಕ್ಷಮಿಸುತ್ತೇವೆ, ಯಾವ ರೀತಿ ನಾವು ಬೇರೆಯವರ ತಪ್ಪುಗಳನ್ನು ಒಂದು ಧೈರ್ಯದಿಂದ ಪ್ರೀತಿಯಿಂದ ತೋರಿಸ್ತುವ, ಅಥವಾ ಅವರ ಬಗ್ಗೆ ಅವರೊಬ್ಬರನ್ನ ಬಿಟ್ಟು ಊರೆಲ್ಲ ಹೇಳ್ಕೊಂಡು ಬರ್ತೀವ. ನಾವು ಸಭೆಯಲ್ಲಿ ನಡೆಯುವ ಕೆಲವು ಸಣ್ಣ ಪುಟ್ಟ ವಿಷಯಗಳಿಲ್ಲ, ತಪ್ಪುಗಳಿದ್ರೆ ಇದನ್ನು ಯಾವ ರೀತಿ ತಿದ್ದೋಣ, ಯಾವ ರೀತಿ ಉತ್ತಮಪಡಿಸೋಣ ಅಂತ ಯೋಚಿಸ್ತೀವ, ಅಥವಾ ಬರೀ ಟೀಕಿಸ್ಕೊಂಡು ಓಡಾಡ್ತಿದ್ದೀವ. ನಾವು ಈ ದಿನ ಸಭೆಯಲ್ಲಿದ್ದರೂ ದೇವರ ಹೃದಯ ಹೊಂದಿಲ್ಲ ಅಂದರೆ ನಾವು ಕಳೆದೋಗಿರ್ತೀವಿ ಅಂತ ಅರ್ಥ. ನಾವು ಬೇರೆಯವರಿಗೆ ಪಾಠ ಮಾಡುವಾಗ ಪಾಪಕ್ಷಮ ಆರೈಕೆ ಮಾಡಬೇಕು, ಆವಾಗಲೇ ಕ್ಷಮಾಪಣೆ ಬರ್ತದೆ ಅಂತ ತುಂಬ ಒಂದು ನಂಬಿಕೆ ವಿಶ್ವಾಸದಿಂದ ಹೇಳುತ್ತೇವೆ. ಆದರೆ ಅದೇ ಒಂದು ವಿಷಯ ನಮಗೆ ಅನ್ವಯಿಸ್ತಿದೆಯಾ? ಯಾವಾಗ ಕೊನೆಯದಾಗಿ ನಾವು ಪಾಪಾರಿಕೆಯನ್ನು ಮಾಡಿದ್ದು? ಯಾವಾಗ ನಾವು ನಮ್ಮ ಪಾಪಾರಿಕೆಯನ್ನು ಮಾಡಿ ಕ್ಷಮಾಪಣೆ ಹೊಂದಿ ಕೇಳಿ ನಾವು ನೀತಿವಂತರಾಗಿದ್ದೀವಿ? ಒಂದು ವಾರದ ಹಿಂದೆ ನಾವು ಪಾಪಾರಿಕೆ ಮಾಡಿದ್ವಿ, ಅಥವಾ ಒಂದು ತಿಂಗಳ ಹಿಂದೆ, ಒಂದು ವರ್ಷದ ಹಿಂದೆ? ಸಹೋದರರೇ, ಇದು ಈ ರೀತಿಯಾಗಿದ್ದರೆ ನಾವು ಹಿರಿಯ ಮಗನಂತೆ ತಂದೆಯ ಜೊತೆಲೇ ಇದ್ದ, ಆದರೂ ತಂದೆಯ ಹೃದಯ ಇರಲಿಲ್ಲ. ನಾವು ಸಭೆಯಲ್ಲೇ ಇರ್ಬೋದು, ಆದರೆ ಸಭೆಯ ತಂದೆಯಾದ, ಸಭೆಗೆ ತಲೆಯಾದ ನಮ್ಮ ಯೇಸು ಸ್ವಾಮಿಯ ಹೃದಯವಿಲ್ಲದೆ ನಾವು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತಾ ಇರಬಹುದು. ನಾವು ಖಂಡಿತವಾಗಿ ಈ ದಿನ ಯೋಚಿಸಬೇಕಾಗಿದೆ. ನಾನು ಸಭೆಯಲ್ಲಿ ರಕ್ಷಣೆ ಹೊಂದಿದೆ ಅಂತ ಇದ್ದರೂ ಕಳೆದು ಹೋಗುತ್ತಿದ್ದೇನಾ? ನಾನು ಎಂತಹ ಒಂದು ಹೃದಯದಿಂದ ನಾನು ಜೀವಿಸ್ತಿದ್ದೆ ಅಂತ ನಾವು ನಮ್ಮ ಬಗ್ಗೆ ಯೋಚಿಸಬೇಕು. ಇತ್ತೀಚೆಗೆ ನಾನು ಒಂದು ವಿಷಯಗಳನ್ನ ಓದುತ್ತಿದ್ದೆ. ನಮ್ಮ ಸಭೆ ಲಂಡನ್ನಲ್ಲಿರಬೇಕು, ಅವರು ಡಗ್ಲಸ್ ಜಾಕೋಬಿ ಅಂತ, ಅವರು ಒಂದು ವಿಷಯ ಹೇಳಿದರು, ಬರೀ ನಾವು ಮಾತ್ರ ಯೇಸುನ ನಂಬೋದಲ್ಲ, ಕುರಾನಲ್ಲೂ ಸಹ ಯೇಸು ಬಗ್ಗೆ ಬರೆದಿದೆ. ಕುರಾನಲ್ಲೂ ಯೇಸು ಪಾಪವಿಲ್ಲದೆ ಇದ್ದವರಂತೆ ಹೇಳುತ್ತದೆ.
ಕುರಾನಲ್ಲೂ ಯೇಸು ಅದ್ಭುತ ಕಾರ್ಯಗಳನ್ನು ಮಾಡಿದರು ಅಂತ ಹೇಳುತ್ತದೆ. ಮತ್ತು ಕುರಾನ್ನಲ್ಲಿ ಸೂರತ್ ಮರಿಯಂ 19ನೇ ಅಧ್ಯಾಯ 33 ಮತ್ತು 34ನೇ ವಚನದಲ್ಲಿ ಯೇಸು ಮತ್ತೆ ಬರುತ್ತಾರೆ ಅಂತಲೂ ಬರೆದಿದೆ. ಈ ರೀತಿಯಾಗಿ ಬೇರೆ ಕಡೆನೂ ಬರೆದಿದೆ. ನಾವು ಯೇಸುವಿನಲ್ಲಿ ನಂಬಿದ್ದು ಆದರೆ ಆತನಿಗೋಸ್ಕರ ಎದುರು ನೋಡದೆ ಆತನಂತೆ ಹೃದಯ ಹೊಂದಿಲ್ಲ ಅಂದರೆ ರಕ್ಷಿಸಲ್ಪಟ್ಟಿದ್ದರೂ ಸಹ ಕಳೆದು ಹೋದರಾಗಿರುತ್ತೇವೆ. ಇದು ಇನ್ನೂ ಡೇಂಜರು. ಕಳೆದೋಗಿದ್ದೇನಂತ ಗೊತ್ತಾದರೆ ರಕ್ಷಣೆಗೆ ಯಾರಾದರೂ ಬಂದರೆ ನಾವು ಮನೆಗೆ ಬರ್ಬೋದು. ಆದರೆ ನಾನು ಕಳೆದೋಗಿಲ್ಲ ಅಂತ ಅಂದ್ಕೊಂಡಿದ್ರೆ ಯಾರು ನಮ್ಮನ್ನು ರಕ್ಷಿಸಲಿಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಸಹೋದರ ಸಹೋದರಿ, ಈ ದಿನ ಲೂಕ 15ನೇ ಅಧ್ಯಾಯದಲ್ಲಿ ನಾವು ದೇವರ ಹೃದಯ ಅಂತ ನೋಡಿ, ದೇವರ ಹೃದಯ ಕಳೆದು ಹೋಗಿರೋದು ರಕ್ಷಿಸಲ್ಪಡಬೇಕು ಅಂತ ಇರೋದು. ಅದು 100 ಜನರಲ್ಲಿ ಒಬ್ಬನಾಗಿರಲಿ ನೀವು, ಅಥವಾ 10ರಲ್ಲಿ ಒಬ್ಬರಾಗಿರಲಿ ನೀವು, ಅಥವಾ 2ರಲ್ಲಿ ಒಬ್ಬರಾಗಿರಲಿ, ಆಗಲೂ ಸಹ ಯೇಸು ರಕ್ಷಿಸಲ್ಪಡಬೇಕು, ಕಳೆದೋಗಿರೋದು ರಕ್ಷಿಸಲ್ಪಡಬೇಕಂತಿದ್ದಾರೆ. ಅದಕ್ಕೋಸ್ಕರನೇ ನಾವು ಸಹ ಕಳೆದೋಗಿರುವ ನಮ್ಮ ಒಂದು ಆತ್ಮೀಯರನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡೋಣ. ಎರಡನೇದಾಗಿ, ರಕ್ಷಿಸಲ್ಪಟ್ಟಿದ್ದು ಕಳೆದು ಹೋಗಬಾರದು. ರಕ್ಷಣೆ ಹೊಂದಿರುವುದು ಯಾವುದು ಕಳೆದು ಹೋಗಬಾರದಂಥ ದೇವರ ಹೃದಯವಾಗಿದೆ. ಅದಕ್ಕೋಸ್ಕರ ನಾವು ಒಬ್ಬರೊಬ್ಬರ ಸಹೋದರ ಸಹೋದರಿಗೆ ನಾವು ಬುದ್ಧಿ ಹೇಳೋಣ, ಒಬ್ಬರೊಬ್ಬರ ಸಹೋದರ ಸಹೋದರಿನ ಕ್ಷಮಿಸೋಣ, ಒಬ್ಬರೊಬ್ಬರ ಸಹೋದರಿಗೋಸ್ಕರ ಪ್ರಾರ್ಥಿಸೋಣ, ಒಬ್ಬರೊಬ್ಬರ ಸಹೋದರ ಸಹೋದರಿಗೋಸ್ಕರ ಅವರ ತಪ್ಪುಗಳನ್ನು ಒಂದು ಪ್ರೀತಿಯಿಂದ ವಿನಯದಿಂದ ಅವರಿಗೆ ತೋರಿಸೋಣ, ಅವ್ರಿಗೆ ಸಹಾಯ ಮಾಡೋಣ, ಅವ್ರಿಗೋಸ್ಕರ ಉಪವಾಸವಿರೋಣ. ನಾವು ಒಬ್ಬೊಬ್ಬ ಸಹೋದರಿಗೋಸ್ಕರ ನಾವು ಅವರಿಗೆ ಒಳ್ಳೆಯ ಅವರು ಕಳೆದು ಹೋಗಬಾರದಂಥ ಒಳ್ಳೆಯ ಹೃದಯವನ್ನು ಇಟ್ಟುಕೊಂಡು ಸಭೆಯಲ್ಲಿ, ನಮ್ಮ ಕುಟುಂಬ ಸಭೆಯಲ್ಲಿ, ನಮ್ಮ ಝೋನಿರಲಿ, ಸೆಕ್ಟರಲ್ಲಿ, ಸಭೆ ಎಲ್ಲದರಲ್ಲೂ ನಾವು ಹೆಚ್ಚಿಗೆ ನಾವು ರಕ್ಷಣೆ ಹೊಂದಿದವರು ಕಳೆದು ಹೋಗಬಾರದಂತ ಅವ್ರನ್ನ ಕಾಪಾಡಬೇಕು. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಯೋಚಿಸ್ಕೋಬೇಕು. ನಾನು ಸಭೆಯಲ್ಲಿ ಸದಸ್ಯನಾಗಿದ್ದರೂ ಸಹ ಕಳೆದು ಹೋಗಿದ್ದಾನ. ಬರೀ ಯೇಸು ದೇವರು, ಯೇಸು ಮತ್ತೆ ಬರ್ತಿದ್ದಾರೆ, ಯೇಸು ಅದ್ಭುತ ಮಾಡಿದ್ರು, ಯೇಸು ಪಾಪ ಮಾಡಿಲ್ಲ, ಇದನ್ನು ಬರೀ ಜ್ಞಾನದ ಲೆವೆಲ್ಗೆ ಮಾತ್ರ ನಂಬಿಕೊಂಡು ನಿಜವಾಗಿ ಅದನ್ನು ವಿಶ್ವಾಸವಿಲ್ಲದೆ ಜೀವಿಸ್ತಾ ಇದ್ದರೆ ಅದನ್ನು ಬದಲಾಯಿಸಿಕೊಳ್ಳಬೇಕು. ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಖಂಡಿತವಾಗಿಯೂ ಆ ಒಂದು ಕ್ರೂಜಿಯ ಮೇಲೆ ಯೇಸು ಮಾಡಿದ ವಿಷಯವು ದೇವರ ಹೃದಯವನ್ನು ತೋರಿಸ್ತದೆ. ನಮ್ಮನ್ನು ರಕ್ಷಿಸಬೇಕಂತ, ಕಳೆದೋಗಿರುವ ನಮ್ಮನ್ನು ರಕ್ಷಿಸಬೇಕಂತ ತನ್ನ ಮಗನನ್ನು ಅಲ್ಲಿ ನಮಗೋಸ್ಕರ ಬಲಿದಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಆತನ ಒಂದು ದೇಹಕ್ಕೆ ಸಾದೃಶ್ಯವಾದ ರೊಟ್ಟಿಯನ್ನು ನಾವು ತೆಗೆದುಕೊಳ್ಳುವಾಗಲೂ ಮತ್ತು ನಮ್ಮ ಪಾಪಗಳನ್ನು ತೊಳೆದಕ್ಕೆ ಸುರಿಸಿದ ರಕ್ತವನ್ನು ರಕ್ತಕ್ಕೆ ಸಾದೃಶ್ಯವಾದ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗಲೂ ನಾವು ಆತನ ಒಂದು ಹೃದಯವನ್ನು ನಮ್ಮಲ್ಲೂ ಸಹ ಅದೇ ಹೃದಯ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ರೊಟ್ಟಿಗೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪಸ್ವಾಮಿ, ಒಂದು ಅದ್ಭುತವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಅಪ್ಪಸ್ವಾಮಿ, ಖಂಡಿತವಾಗಲೂ ತಂದೆ, ನೀವು ಕಳೆದು ಹೋಗಿರುವುದು ರಕ್ಷಣೆ ಹೊಂದಲೇಬೇಕು ಎಂಬ ಒಂದು ನಿರ್ಧಾರವನ್ನು ಹೊಂದಿದ ಕುರುಬನಂತೆ, ಕಳೆದು ಹೋದ ನಾಣ್ಯವನ್ನು ಹುಡುಕಲೇಬೇಕೆಂತ ನಿರ್ಧಾರವು ಹೊಂದಿದ ಆ ಮಹಿಳೆಯಂತೆ, ಕಳೆದು ಹೋಗಿರುವ ನನ್ನ ಮಗನು ಯಾವಾಗ ಹಿಂತಿರುಗಿ ಬರುತ್ತಾನೆ ಅಂತ ಕನಿಕರದಿಂದ ಕಾಯುತ್ತಿರುವ ತಂದೆಯಂತೆ ಅಪ್ಪಸ್ವಾಮಿ, ಆ ಕಾರಣದಿಂದ ನಾವು ನಾನಾ ರೀತಿಯಲ್ಲಿ ನಿಮ್ಮನ್ನು ಅರಿಯದೆ, ನಿಮ್ಮನ್ನು ಅಪೇಕ್ಷಿಸದೆ, ನಿಮ್ಮನ್ನು ಇಷ್ಟಪಡದೆ, ಬಯಸದೇ ಇದ್ದರೂ ಸಹ ನೀವು ನಮಗೋಸ್ಕರ ಹುಡುಕಿ ಬಂದಿರಿ, ಹುಡುಕಿ ನಮ್ಮನ್ನು ರಕ್ಷಿಸಿದಿರಿ. ಸ್ತೋತ್ರ ತಂದೆ. ರಕ್ಷಿಸೋದಕ್ಕೋಸ್ಕರ ನಮ್ಮ ಒಂದು ಶಿಕ್ಷೆಯನ್ನು ನಿಮ್ಮ ಶರೀರದ ಮೇಲೆ ಹೊತ್ತುಕೊಂಡ್ರಿ. ಅದಕ್ಕೋಸ್ಕರ ಕೃತಜ್ಞತೆಗಳು. ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಕೃತಜ್ಞತಾ ಜೀವನವನ್ನು ಜೀವಿಸಲು ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೀನ್. ಒಂದು ಸಮಯದಲ್ಲಿ ನಾವು ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪಸ್ವಾಮಿ, ಒಂದು ಸಮಯದಲ್ಲಿ ನೀವು ನಮ್ಮ ಒಂದು ಪಾಪಗಳನ್ನು ತೊಳೆಯೋದಕ್ಕೋಸ್ಕರ ಅಪ್ಪಸ್ವಾಮಿ ನಮ್ಮ ಪಾಪಗಳನ್ನು ತೊಳೆಯಲು ನಿಮ್ಮ ರಕ್ತವನ್ನು ಸುರಿಸಿದಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪಸ್ವಾಮಿ, ಆ ಕಾರಣದಿಂದ ದಿನ ನಾವು ರಕ್ಷಣೆ ಹೊಂದಿದ್ದೇವೆ. ಆದರೂ ಆ ಹಿರಿಯ ಮಗನಂತೆ ತಂದೆಯ ಮನೆಯಲ್ಲಿದ್ದರೂ ಸಹ ಅವನು ಕಳೆದೋಗಿದ್ದ. ತಂದೆಯ ಜೊತೆಯಲ್ಲೇ ಇದ್ದರೂ ಸಹ ಆತನು ತನ್ನ ತಂದೆಯ ಹೃದಯವನ್ನು ಹೊಂದಿರಲಿಲ್ಲ. ತಂದೆ, ಆ ರೀತಿ ನಾವಿರದೆ ನಾವು ಸಹ ನಿಮ್ಮ ಒಂದು ಹೃದಯವನ್ನು ಹೊಂದಿರುವಂತೆ ನಮಗೆ ಸಹಾಯ ಮಾಡಿರಿ ತಂದೆ. ಅಪ್ಪಸ್ವಾಮಿ, ನಿಮ್ಮ ಹೃದಯವನ್ನು ಹೊಂದಿ ನಾವು ಅನೇಕರಿಗೆ ತನ್ನ ಪಾಪದ ಒಂದು ಕ್ಷಮಾಪಣೆ ಹೊಂದಲು ಅವರಿಗೆ ದಾರಿ ತೋರಿಸೋದಕ್ಕೆ ಸಹಾಯ ಮಾಡಿರಿ ತಂದೆ. ಎಲ್ಲವನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್.
ನಮಸ್ಕಾರಗಳು ಸಹೋದರ ಸಹೋದರರೇ. ಇವತ್ತು ವಿಲ್ಸನ್ ಸಹೋದರರ ಮೂಲಕ ದೇವರು ಅದ್ಭುತವಾಗಿ ಅವರ ವಾಕ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ನನಗೆ ಬಹಳ ಸಂತೋಷ ಆಯಿತು ಇವತ್ತು ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ಕೊಟ್ಟಿದ್ದು, ಮತ್ತೆ ದೇವರ ಹೃದಯದ ಬಗ್ಗೆ ಅವ್ರು ಹೇಳಿದರು. ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ಸುಮಾರು ಸಮಯದಲ್ಲಿ ನಾವು ಅಲ್ಲಿರುವಂತಹ ಪಾತ್ರಗಳ ಅಥವಾ ಅಲ್ಲಿರುವಂತಹ ಯಾರಿದ್ದಾರೆ ಆ ವ್ಯಕ್ತಿಗಳ ಹೃದಯದ ಬಗ್ಗೆ ಬಹಳ ಗಮನಿಸ್ತೇವೆ. ಇವತ್ತು ವಿಲ್ಸನ್ ಸಹೋದರರು ನೋಡುವಾಗ ದೇವರ ಹೃದಯ ಎಂಥದ್ದು ಅಂದರೆ 100 ಕುರಿ ಆಗಿದ್ರು ಕೂಡ ಅದರಲ್ಲಿ ಒಂದು ಕಳೆದ್ರು ಕೂಡ ಎದುರು ನೋಡ್ತಾರೆ, ಅದನ್ನ ಹುಡುಕಿ ಅದನ್ನ ತಗೊಂಡ್ಬರೋದಕ್ಕೆ. ದೇವ್ರದ್ದು ಎಂತ ಒಂದು ಒಳ್ಳೆ ಹೃದಯ. 10 ನಾಣ್ಯಗಳು ಇದ್ದು ಆ ಒಂದು ನಾಣ್ಯಗಳಲ್ಲಿ ಒಂದು ಕಳೆದ್ರು ಕೂಡ, ಕಮ್ಮಿ ಇದ್ರು ಕೂಡ ಅವರು ಅದನ್ನ ಹುಡುಕಿ ರಕ್ಷಣೆ ಮಾಡಿದ್ರು. ಇಬ್ಬರು ಇದ್ರು ಕೂಡ ಅವ್ರ ಎದುರು ನೋಡ್ತಾನೆ ಇದ್ದಾರೆ, ಯಾವಾಗ ನನ್ನ ಮಗ ಬರ್ತಾನೆ, ಯಾವಾಗ ನನ್ನ ಮಗ ಬರ್ತಾನೆ ಅಂತ. ದೇವ್ರ ಹೃದಯ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಅವರಿಂದ ದೂರ ಹೋಗ್ಬಾರ್ದಂತ ಎಷ್ಟು ಪ್ರಯಾಸ ಪಡ್ತಾರೆ. ಮತ್ತೆ ಹೋದವ್ರಿಗೆ, ಕಳೆದು ಹೋದವರು, ಪ್ರಪಂಚದಲ್ಲಿರುವಂತಹ ಎಲ್ಲಾ ಜನಗಳಿಗೋಸ್ಕರ ಏನಾದ್ರೂ ಒಂದು ರೀತಿಯಲ್ಲಿ ಅವರು ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಎದುರು ನೋಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ನಮ್ಮನ್ನ ಆರಿಸ್ಕೊಂಡು ಅವ್ರ ಪ್ರೀತಿಯನ್ನ ತೋರಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ ದೇವರಿಗೆ. ಮತ್ತೆ ಆಮೇಲೆ ಇನ್ನೊಂದು ಹೇಳ್ಕೊಟ್ರು, ರಕ್ಷಣೆ ಆದವರು ಕಳೆದು ಹೋಗ್ಬಾರ್ದಂತ. ಹೌದು, ನಾವೆಲ್ಲ ರಕ್ಷಣೆ ಮಾರ್ಗದಲ್ಲಿ ಇದ್ದೀವಿ. ಆದ್ರೆ ಸುಮಾರು ಸಮಯದಲ್ಲಿ ರಕ್ಷಣೆ ಮಾರ್ಗದಲ್ಲಿ ಇರೋರು ಇವತ್ತು ರಕ್ಷಣೆ ಮಾರ್ಗದಲ್ಲಿ ಇಲ್ಲ. ನಾವು ಅವಳದೇ ಆದಂತಹ ಜೀವನವನ್ನು ಮಾಡ್ತಾ ಇದ್ದೀವಿ. ಆದ್ರೆ ದೇವ್ರ ಕೃಪೆಯಿಂದ ಇವತ್ತು ಇಲ್ಲಿವರೆಗೂ ನಾವು ಇದ್ದೀವಿ. ಮುಂದೆ ಕೂಡ ನಮ್ಮ ಉಸಿರಿರುವವರೆಗೂ ನಾವು ಇರಬೇಕು. ಯಾಕಂದ್ರೆ ನಾವು ಕಳೆದು ಹೋಗ್ಬಾರ್ದು. ನಾವು ಜವಾಬ್ದಾರಿಯಿಂದ ನಾವು ಸಭೆಯಲ್ಲಿ ಇದ್ದುಕೊಂಡು, ದೇವರ ರಾಜ್ಯದಲ್ಲಿ ಇದ್ದುಕೊಂಡು ಅವರ ಕೆಲಸವನ್ನು ಮಾಡ್ತಾ ಸಂತೋಷವಾಗಿರ್ಬೇಕು. ಯಾಕಂದ್ರೆ ಕೆಲವು ಸಮಯದಲ್ಲಿ ನಮ್ಮ ಹೃದಯ ಎಷ್ಟು ಅಹಂಕಾರ ಆಗ್ಬಿಡ್ತಂದ್ರೆ, ಎಷ್ಟು ಕೆಟ್ಟದಾಗಿ ಮಾರ್ಪಡುತ್ತಂದ್ರೆ ನಾವು ದೇವ್ರನ್ನೇ ಬಿಟ್ಟು ಹೋಗುವಷ್ಟು ಮಟ್ಟಿಗೆ ಬೆಳೆದು ಬಿಡ್ತೀವಿ. ದೇವರೆಲ್ಲ ಮೊರೆ ಇಡೋಣ. ಆ ರೀತಿಯಲ್ಲಿ ನಮ್ಮ ಹೃದಯ ಆಗದೆ ನಾವ್ ಯಾವಾಗಲೂ ದೇವ್ರನ್ನ ಮಹಿಮೆ ಪಡಿಸೋ ಹಾಗೆ ಇರೋ ತರ ನಾವು ಪ್ರಾರ್ಥನೆ ಮಾಡೋಣ. ವಿಲ್ಸನ್ ಸಹೋದರರಿಗೂ ತುಂಬಾ ಧನ್ಯವಾದಗಳು. ಈ ಸಂದೇಶವನ್ನ ಹೇಳ್ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾವು ಇದೇ ರೀತಿಯಲ್ಲಿ ಪ್ರತಿ ಭಾನುವಾರ 9:15 ನಮಗೆ ಕನ್ನಡ ಆನ್ಲೈನ್ ಸರ್ವಿಸ್ ಇರುತ್ತೆ. ದಯವಿಟ್ಟು ಅದನ್ನ ನೋಡಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ತಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕಂತ ನಿಮ್ಮಲ್ಲಿ ಕೇಳ್ಕೊಂಡು ಈ ಒಂದು ಆರಾಧನೆನ ಪ್ರಾರ್ಥನೆ ಮೂಲಕ ನಾವು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ದೇವರೇ, ಮಹಿಮೆ ಆಗಲಿ. ತಂದೆ, ನಿಮ್ಮ ಹೃದಯ ಎಷ್ಟು ಅದ್ಭುತವಾಗಿ, ಎಷ್ಟು ಅಪಾರವಾಗಿ, ಎಷ್ಟು ಮೃದುವಾಗಿದೆ ದೇವರೇ. ನಿಮ್ಮ ಹೃದಯದ ಬಗ್ಗೆ ಎಷ್ಟು ಅರ್ಥ ಮಾಡಿಕೊಂಡಿದ್ರು ಕಡಿಮೆನೇ ಕೊಡ್ತಾರೆ. ದಿನೇ ದಿನೇ ಅದು ನೂತನವಾಗಿಯೇ ತೋರ್ಸುತ್ತೆ. ನೂತನವಾದ ವಿಷಯಗಳೇ ಅದ್ರ ಬಗ್ಗೆ ಕಲಿಯೋಕೆ ಆಗುತ್ತೆ ದೇವರೇ. ತುಂಬಾ ಸ್ತೋತ್ರ, ತುಂಬಾ ವಂದನೆಗಳ ಸಲ್ಲಿಸ್ತೀನಪ್ಪ ತಂದೆ. ಅದು ದೇವರೇ, ನೀವು ಕಳೆದು ಹೋಗಿರೋದನ್ನು ರಕ್ಷಿಸಲ್ಪಡಬೇಕಂತ ನೀವು ಯಾವಾಗಲೂ ಎದುರು ನೋಡ್ತೀರಾ. ಹಾಗೆ ಇದ್ದೀರಾ ದೇವ್ರೆ. ನಾವು ಎಲ್ಲೇ ಇದೀವಿ ದೇವ್ರೆ, ಎಲ್ಲೋ ಸಭೆ ಸ್ಥಾಪನೆ ಆಯ್ತು, ಎಲ್ಲೋ ಜನಗಳು ಶಿಷ್ಯರಾದ್ರು. ಇವತ್ತು ನಮ್ಮನ್ನ ನೀವು ಶಿಷ್ಯರನ್ನಾಗಿ ಮಾಡಿ ಈ ಗದಗಲ್ಲಿ, ಈ ಬ್ಯಾಂಗ್ಳೂರಲ್ಲಿ, ಬಳ್ಳಾರಿಯಲ್ಲಿ ಎಲ್ಲ ಎಂತೆಂಥ ಊರುಗಳಲ್ಲಿ ನೀವು ಸಭೆಯನ್ನ ಸ್ಥಾಪನೆ ಮಾಡಿ ನಿಮಗಾಗಿ ನಿಮ್ಮ ಮಕ್ಕಳನ್ನ ಆರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ, ದಯವಿಟ್ಟು ಎಲ್ಲ ಕೇಳಿದಂತ ಎಲ್ಲಾ ಸಹೋದರ ಸಹೋದರರ ಜೊತೆ ಇರ್ಬೇಕಂತ ಕೇಳ್ಕೊಂಡು, ಅವ್ರ ಜೀವನವನ್ನು ಅಭಿವೃದ್ಧಿ ಮಾಡ್ಬೇಕಂತ ಕೇಳ್ಕೊಂಡು, ನಿಮ್ಮ ಹೃದಯದ ಬಗ್ಗೆ ಎಲ್ಲರಿಗೂ ಇನ್ನೂ ಆಳವಾಗಿ ಅರ್ಥ ಆಗೋದಕ್ಕೆ ಸಹಾಯ ಮಾಡ್ಬೇಕಂತ ಕೇಳ್ಕೊಂಡು ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವ್ರೆ. ಆಮೇನ್. ಧನ್ಯವಾದಗಳು.